ಏನು ತಿಳಿದವ ಅದ್ರ ಲಾಭ ಮಾಡ್ಕೋತಾನ. ವ್ಯರ್ಥ ವೇಳೆ ಕಳೆದು ನಾವು ವೇಳೆ ಆಯುಷ್ಯದ ವೇಳೆಯನ್ನು ನಾವು ಸದುಪಯೋಗ ಮಾಡ್ಕೋತಾನ ತಿಳಿದವ. ಅವ ಜಾನ ಅದವ ಅದನ್ನು ಉದಾಸೀನ ನತೇಶು ರಮತೆ ಬುಧಃ ಬುದ್ಧಿವಂತ ಜಾನ ಅವ ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿವಲ್ಲ ಅನಿತ್ಯದವ ದುಃಖ ರೂಪಿ ಇದಾವ ಅಂತ ತಿಳಿದು ಅದ್ರಾಗ ನಾವು ತೊಡಗಕ್ಕೆ ಹೋಗುದಿಲ್ಲ. ಏನು ಯೇ ಹಿ ಇಂದ್ರಿಯ ಸಂಸ್ಪರ್ಶಜ ಭೋಗ ಅನಿತ್ಯ ದುಃಖ ಯೋನಯ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಬುದ್ಧಿವಂತ ಅರ್ಜುನ ಅದ್ರಾಗ ಯಾವ ತೊಡಗಕ್ಕೆ ಹೋಗುದಿಲ್ಲ. ಅವನು ಶಾಣೆ ಆದವ. ವಿವೇಕಿಗಳಿಗೆ ಇದ ಸ್ವರೂಪ ಅನ್ನಿಸ್ತೈತಿ. ತಿಳಿಲಿಗೇಡಿಗಳಿಗೆ ಇದ ಕರೆ ಅಂತೈತಿ. ವಿವೇಕ ಇಲ್ಲದವ್ರಿಗೆ ವಿವೇಕ ವಿರಹಿತರಿಗೆ ಇದ ಪರಮಾರ್ಥ ಇದ ಸ್ವರೂಪ ಅನ್ನಿಸ್ತೈತಿ. ಇಂದ್ರಿಯ ಸಂಪರ್ಕ ಭೋಗನ ಹೀಗಾಗಿ ಅದರೊಳಗನೆ ಜನ್ಮ ಜನ್ಮಾಂತರ ಕಾಲದಲ್ಲಿ ಎಲ್ಲಿ ಒಬ್ಬ ವಿವೇಕವಂತ ಇದರ ದೋಷವನ್ನು ಕಂಡು ಅದ್ರಾಗ ಏನೂ ಲಾಭ ಇಲ್ಲ ಅಂತ ಅದ್ರ ಕಡೆ ಹೊಳ್ಳೆ ನೋಡೋದು. ಅವನು ನಿಜವಾದದ್ದು ಎಲ್ಲಿ ಐತೆ ಅನ್ನೋದು ಕಂಡುಕೊಂಡಿರ್ತಾನೆ. ಸುಖದ ಅನುಭವನ ಮಾಡ್ಕೊಂಡಿರ್ತಾನೆ. ಅವನು ಯಾವುದೇ ಇಂದ್ರಿಯ ಸಂಪರ್ಕ ಭೋಗಿಲ್ಲವೇ ನಮ್ಗೆ ಆನಂದ ಅನುಭವ ಬರ್ತೈತಿ ಅನ್ನುವಂಥ ತಿಳುವಳಿಕೆ ಅವನಲ್ಲಿ ಆ ಜ್ಞಾನ ಅವನಲ್ಲಿ ಗಟ್ಟಿರ್ತೈತಿ. ಈ ಇಂದ್ರಿಯ ಸಂಪರ್ಕ ಭೋಗಕ್ಕೆ ಯಾಕೆ ಬಾಯಿ ತಗೊಂಡ್ಕೊಂಡಿರ್ತಾನೆ ರೀ ಅವನು. ಅದ್ರ ಪರಿಣಾಮ ಏನಕ್ಕೈತೆ ನಮಗೆ ಗೊತ್ತಿರ್ತೈತಿ. ನಮ್ಗೆ ಅನುಭವದಿಂದ ಕಂಡುಕೊಂಡಿರ್ತಾನೆ. ನಾವು ಅದನ್ನು ವಿಚಾರ ಮಾಡಿ ನೋಡೋದಿಲ್ಲ. ಪಸಿಗೆ ಬೀಳ್ತೇವೆ ನಾವು. ಮತ್ತು ಒಳ್ಳೆ ನೋಡಿದ್ಕೂಲೆ ರೂಪಕ್ಕೆ ಗಾಯನಕ್ಕೆ ವಿವೇಕ ಇಲ್ಲದಕ್ಕೆ ಯಾವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ ಅವ ಎದಕ್ಕೂ ಪಸಿಗೆ ಬೀಳೋದಿಲ್ಲ. ಬೇಕಾದ ಕಂಡೈತೆ ಅಂದ್ರೆ ಒಳ್ಳೆ ನೋಡೋದಿಲ್ಲ ನಾವು ವಿವೇಕವಂತ. ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ನಿರಂತರ ಆ ವಿವೇಕವಂತರ ಸಂಘ ಮಾಡಿದಾಗ ನಮ್ಮಲ್ಲಿ ಅದು ಜಾಗೃತ ಆಕೈತಿ. ಅದ ಮೂರನೇ ಕಣ್ಣು ಅಂತಾರೆ ಅದಕ್ಕೆ. ವಿವೇಕಕ್ಕನ ದಿವ್ಯ ದೃಷ್ಟಿ ಜ್ಞಾನ ಚಕ್ಷು ಅಂತ ಕರೀತಾರೆ. ಅದರಿಂದನೇ ಇವೆಲ್ಲ ಆ ಕಣ್ಣು ತೆರಿತೆ ಅಂದ್ರೆ ಇವೆಲ್ಲ ವಾಸನೆಗಳ ನಾಶ ಆಗಿ ಹೋಗ್ತವೆ. ಕಾಮ ಎದರಿಂದ ಯಾವುದರಿಂದ ಸುಟ್ಟ ಶಿವ ಅಂತ ಹೇಳ್ತೇವಲ್ಲ. ಯಾಕ್ರಿ ಜ್ಞಾನವೆಂಬ ಕಣ್ಣಿನಿಂದ ಕಾಮ ದಹನ ಆತಿ. ಮೂರನೇ ಕಣ್ಣು ಯಾಕ್ರಿ ಅದು ಐತಿ ಎಲ್ಲರಲ್ಲಿ. ಅದನ್ನು ನಾವು ಜಾಗೃತಗೊಳಿಸಾಕ್ತಾ ಇರಲಿಲ್ಲ. ವಿವೇಕವನ್ನು ಜಾಗೃತಗೊಳಿಸ್ಬೇಕಂದ್ರೆ ವಿವೇಕವಂತರ ಸಂಘ ಸತತ ಇದ್ರೆ ಏನಾರ ನಮ್ಮಲ್ಲಿ ಅದು ಜಾಗೃತ ಆಕೈತಿ. ಜಡ ಬುದ್ಧಿ ಜಡ ಸಂಘದಾಗ ತೊಡಗಿದ್ಕೂಲೆ ಅದೇನು ಜಾಗೃತ ಆಗ್ಬೇಕ್ರಿ. ಅಂಥ ವಾತಾವರಣದೊಳಗೆ ನಾವು ಇರಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಒಂದಾಗ ಅದು ಜಾಗೃತ ಆಕೈತಿ. ಈ ವಿದ್ಯಾನಂದ ಸ್ಕೂಲ್ನಾಗ ಅಷ್ಟು ಸ್ಟೂಡೆಂಟ್ ಪುಸ್ತಕ ಓದ್ತಿದ್ರು. ಅದು ಗಾಂಧರ್ವ ವಿದ್ಯೆ. ಗಂಧರ್ವ ವಿದ್ಯೆ ಅದೆಲ್ಲ ಐತಿ. ಇನ್ನೂವರೆಗೂ ಐತಿ ಅದು. ಅದನ್ನು 18 ವರ್ಷದ ಒಳಗಿನವ್ರಿಗೆ ಕಲಿಸಿರ್ ಬರ್ತೈತಿ. ಅದರ ಮ್ಯಾಗಿನವ್ರಿಗೆ ಅದು ಬರೋದಿಲ್ಲ. 18 ವರ್ಷದ ಒಳಗೆ ಅವ್ರಿಗೆ ಹಚ್ಬೇಕು. ಗಂಧರ್ವ ವಿದ್ಯೆ ಅಂತ ಇರೋದು. ಗಾಂಧಾರಿ ಅಂತ ಕಣ್ಣು ಕಟ್ಕೊಂಡು ಎಲ್ಲ ವ್ಯವಹಾರ ಮಾಡ್ತಾರೆ. ಓದ್ತಾರೆ ಎಲ್ಲ ಮಾಡ್ತಾರೆ. ಇದ್ರಿಗೆ ಆ ಜ್ಞಾನ ಐತಿ. ಅದೊಂದು ವಿದ್ಯೆ. ಅಲ್ಲಿ ಮಾಡ್ತಾರೆ. ಅಲ್ಲಿ ಈಗ ಕಲ್ಸಾಕತ್ತಾರೆ. ಅಲ್ಲಿ ಬೇರೆ ಕಡೆನೂ ಐತೆ. ಅದು ಮೊದಲು ಐತಿ ಆ ವಿದ್ಯೆ ಐತೆ. ಈಗ 64 ಕಲೆಗಳಲ್ಲಿ ಅದನ್ನು ಕಲ್ಸಾಕತ್ತಾರೆ ಅವರೆಲ್ಲ. ಆ ವಿದ್ಯೆ ಐತಿ. ನಾವು ಮೊದಲಿನಿಂದನೂ ಐತಿ ಅದು. ಕೆಲವ್ರು ಏನಂತಾರೆ, ಏನು ಕಣ್ಣಿದ್ದ ಮಾಡ್ಕೊಳಕ್ಕಾಗೋದು ಇನ್ನು ಕಣ್ಣು ಕಾಟಿಗೆ ಬಂದರೆ ಯಾಕೆ ವಿದ್ಯಾರ್ಥಿ ಅದಕ್ಕಂತಾರೆ. ಅದ್ರಾಗ ಯಾಕೆ ವಿದ್ಯಾರ್ಥಿ ಕೆಲಸ ಇಲ್ದ ಯಾಕ್ರಿ ಕಣ್ಣಿದ್ದ ಇದು ಅದನ್ನು ಕಟ್ಕೊಂಡು ಅದು ಏನು ಮಾಡಿದಂಗೆ ಆತಿ. ಅದ್ರಾಗ ಯಾಕೆ ವೇಳೆ ಕಳಿತೀರಿ ಅಂತಾರೆ ಕೆಲವರು. ಹೌದಿಲ್ಲ? ತುಳ ಯಾಕೆ ಅದಕ್ಕೆ ವಿದ್ಯಾರ್ಥಿರಿ ಅದ್ರ ಸಮಯ ಏನು ಲಾಭ ಐತಿ? ಹೌದಿಲ್ಲ? ಅದನ್ನ ಏನು ಕಣ್ಣಿದ್ದ ಇದಾಗಬಾರ್ದು. ಇನ್ನು ಕಟ್ಕೊಂಡು ಏನು ಮಾಡಿದೆ ನನಗೆ ಕಣ್ಣು ಕಟ್ಕೊಂಡು ಅದನ್ನು ಮತ್ತು ಅದನ್ನು ಮಾಡ್ಬೇಕಣ್ಣ ನಾವು ಮತ್ತು ನೀವು ಅದನ್ನು ಎಲ್ಲ ಅದನ್ನು ಕೈ ಬಿಡೋದನ್ನೆಲ್ಲ ಜನರ ಕಡೆಯಿಂದ ಹೌದು ಅನಿಸ್ಬೋದು. ಅದೇ ಹೌದು ಆ ವಿದ್ಯೆ ಏನಿಲ್ಲ ಅಲ್ಲ. ಏನು ಉಪಯೋಗ ಅದ? ಎಲ್ಲ ವಿದ್ಯೆಗಳೆಲ್ಲ ಹಂಗೆ ನೋಡವು. ಏನು ಆತ್ಮಜ್ಞಾನವನ್ನು ಹೊರತುಪಡಿಸಿ ಇನ್ನುಳಿದ ವಿದ್ಯೆಗಳೆಲ್ಲ ಏನದವ ಅವು ಸಂಕಟ ಕಳಿವಲ್ಲ ಅಲ್ಲ. ಆ ವಿದ್ಯೆಗಳೆಲ್ಲ ಅದಕ್ಕೆ ಅವಕ್ಕೆ ಮಹತ್ವ ಇಲ್ಲ.
ಯಾವ ವಿದ್ಯೆ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತೈತಿ, ಸಾ ವಿದ್ಯಾ ಯಾವ ವಿಮುಕ್ತ ಎಂದರು. ಅಂತಹ ವಿದ್ಯೆ ಆ ಜ್ಞಾನವನ್ನು ಮಾಡ್ಕೋದು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅದನ್ನು ಭಾಳ ಮಹತ್ವದ ಅದು. ಇಂಥ ವಿದ್ಯೆಗಳನ್ನು ಕಲಿಯೋದ್ರಿಂದ ನಿನಗೇನು ಲಾಭ? ನಿನಗೆ ಲಾಭ ಆತ್ಮಲಾಭ ತನ್ಯ ಲಾಭವನ್ನು ಅಭಿತೈತಿ. ನಮ್ಮನ್ನು ನಾವು ತಿಳ್ಕೊಳ್ಳೋದ್ರಾಗ ಲಾಭ ಐತಿ. ಜಗತ್ತಿನ ವಸ್ತುಗಳ ಬಗ್ಗೆನೇ ತಿಳ್ಕೊಂಡು ಆತ್ಮದ ಬಗ್ಗೆ ಎಷ್ಟೇ ತಿಳುವಳಿಕೆ ಮಾಡಿಕೊಂಡ್ರು ಏನೂ ಲಾಭ ಇಲ್ಲ. ಯಾಕೆ ಅವು ಇದಕ್ಕಿದ್ದಂಗಿರಲ್ಲ, ತೋರೆಡೆಗೆ ಹೋಗ್ಬಿಡ್ತು. ಆ ಜ್ಞಾನ ಮಾಡ್ಕೊಂಡು ಏನು ಮಾಡವು? ಈ ಜ್ಞಾನ ದೃಷ್ಟಿ, ದಿವ್ಯ ಜ್ಞಾನ, ಈ ಕಣ್ಣು ತೆಗಿ ಅಂತ. ವಿವೇಕದ ಕಣ್ಣು, ಯಾವುದು ನಿತ್ಯ ಐತಿ, ಯಾವುದು ಅನಿತ್ಯ ಐತಿ, ಯಾವುದು ಹಿತ, ಯಾವುದು ಹಿತದ ಅನ್ನುವಂಥ ವಿವೇಕದ ಕಣ್ಣು ನಮ್ಮಲ್ಲಿ ಜಾಗೃತ ಆದಾಗ ಇದರಿಂದ ನಮಗೆ ಬಿಡುಗಡೆ ಆಗಕ್ಕೆ ಬರ್ತೈತಿ. ದುಃಖದಿಂದ ಬಿಡುಗಡೆ ಆಗೋ ದಾರಿ ನಮಗೆ ಕಾಣ್ತೈತಿ. ಆ ಬೆಳಕು ಬೇಕಲ್ಲ, ಆ ದೃಷ್ಟಿ ಬರಬೇಕಾದ್ರೆ ಇದಕ್ಕೆ ಎಂಥ ಮಹಾತ್ಮರ ಸಂಗನ ಮಾಡಬೇಕು. ಜ್ಞಾನದ ಕಣ್ಣು, ಅದಕ್ಕೆ ರುದ್ರಾಕ್ಷಿ ಅಂತಾರೆ. ರುದ್ರಾಕ್ಷಿ ಧಾರಣ ಮಾಡೋದು. ರುದ್ರ ಅಂದ್ರೆ ಜ್ಞಾನ, ಅಕ್ಷಿ ಅಂದ್ರೆ ಕಣ್ಣು, ಜ್ಞಾನದ ಕಣ್ಣು. ಅದಕ್ಕೆ ರುದ್ರಾಕ್ಷಿ ಧಾರಣ ಮಾಡೋದು ಅಂದ್ರೆ ಏನ್ರಿ? ಆ ದೃಷ್ಟಿಯನ್ನು ನಾವು ಬೆಳೆಸ್ಕೋಬೇಕಾಗೈತಿ, ಜ್ಞಾನದ ದೃಷ್ಟಿ. ನಾವು ರುದ್ರಾಕ್ಷಿ ಅಂದ್ಕೂಲೆ ಅವು ಕಾಯಿ ಕಟ್ಕೊಂಡು ಅಡ್ಡಾಡ್ತೀವಿ. ಯಾಕ್ರಿ? ನೇಪಾಳದಾಗ ಬೆಳಿತಾರ ಅವನು ಹೆಚ್ಚಾಗಿ ರುದ್ರಾಕ್ಷಿ ಬೆಳೆ. ರೈತರಿಗೆ ಅವನು ಇದನ್ನು ಕೂಡ ಹೇಳ್ತಾರ, ಅದೇ ದೊಡ್ಡ ಲಾಭಕ್ಕೈತಿ ಬೆಳೀರಿ ಅವನು ರುದ್ರಾಕ್ಷಿ ಅಂತೇಳಿ. ರುದ್ರಾಕ್ಷಿ ಗಿಡ ಬೆಳೆದು ವ್ಯಾಪಾರ ಮಾಡೋದು ಅವನು. ಅದಲ್ಲ ಮಠಮಾನ್ಯಗಳಿಗೆಲ್ಲ ಕಟ್ಕೊಂಡು ಅಡ್ಡಾಡ್ತಾವಲ್ಲ, ಯಾಕ್ರಿ? ರುದ್ರಾಕ್ಷಿ ಅಂತ. ಅದು ಕೆಲವೊಂದು ಆಯುರ್ವೇದ ಮೆಡಿಸಿನೂ ಹೌದು, ಅಕ್ಷ ಬರ್ತೈತೆ ಅಷ್ಟೇ, ಮೆಡಿಸಿನೂ ಐತೆ ಅದು, ಹೌದಿಲ್ಲ? ನೀವು ಅದನ್ನು ಮಾಡ್ಕೊತ ಅದಕ್ಕೆ ರುದ್ರಾಕ್ಷಿ ಅಂತ ನಾವು ವ್ಯಾಪಾರ ಅದು ಜನರನ್ನೆಲ್ಲ ಯಾಕ್ರಿ? ಇದು 3 ಕಣ್ಣಿನ ರುದ್ರಾಕ್ಷಿ, 2 ಕಣ್ಣಿನ ಅದಾವು ಮಾಡಿ ಮಾಡಿ ಏನೇನೋ ಅದಕ್ಕೆ ಜನರನ್ನೆಲ್ಲ ಯಾಕ್ರಿ? ಅದನ್ನು ವ್ಯಾಪಾರ ಬುದ್ಧಿ ಅದನ್ನು ಬೆಳೆಸ್ಬಿಡ್ತದೆ. ಅದರಿಂದ ಜ್ಞಾನ ಆಗೋದಿಲ್ಲ. ಅವನು ಕಟ್ಕೊಂಡ್ರೆ ಹಾಕತೇನೆ. ಅವನು ಎಣಿಸ್ಕೊಂತ ಕುಂಡ್ರು, ರುದ್ರಾಕ್ಷಿ ದಾರದಾಗ ಹಾಕಿ ಹಿಂಗೆ ಜಪ ಮಾಡ್ಕೊತ ಕುಂದ್ರು, ರುದ್ರಾಕ್ಷಿ ಮಾಲೆ. ಹೌದಿಲ್ಲ? ಅದು ರುದ್ರಾಕ್ಷಿ ಬೆಕ್ಕಾಗಬಾರ್ದು ಅಂತಾರೆ ನೋಡಿ. ಯಾಕ್ರಿ? ಬೆಕ್ಕು ಮುದುಕಾದ್ಮ್ಯಾಗ ನಾ ಕಾಶಿಗೆ ಹೋಗಿ ಬಂದು ಸನ್ಯಾಸ ಸ್ವೀಕಾರ ಮಾಡೇನಂತ ಎಲ್ಲ ಡಂಗ್ರ ಹೊಡಿತೆ ಅಂತ. ಇಲಿಗಳೆಲ್ಲ ಅದನ್ನ ನಂಬಿಬಿಟ್ಟು ಅಂತ. ರುದ್ರಾಕ್ಷಿ ಸರ ಹಾಕೊಂಡ್ಬಿಡ್ತೇವೆ ಅದನ್ನ. ನಾವು ಸನ್ಯಾಸ ದೀಕ್ಷಾ ತಗೊಂಡೇನೇನಂತ, ಹಿಂಸ ಮಾಡೋದಿಲ್ಲ. ಎಲ್ಲ ಇಲಿಗಳು ಮ್ಯಾಗ ಜಿಗದಾಡಕತ್ತವ ಅದ್ರ ಮ್ಯಾಗ. ಇದೇನು ನಮ್ಮನ್ನು ಮಾಡೋದಿಲ್ಲ ಅಂತ. ಅದು ಯಾರು ಇಲ್ದ ತುಡೂಲೆ ಒಂದ ಗಪ್ಪನ ತೊಗೊಂಡ ತಿಂತಿತ್ತಂತ. ಹಂಗೆ ರುದ್ರಾಕ್ಷಿ ಬೆಕ್ಕಾಗಬಾರ್ದು ಅಂತ. ಅಂಥವೆಲ್ಲ ಸೋಗ ಹಾಕೊಳ್ಳೋದ್ರಿಂದ ಏನೂ ಲಾಭ ಇಲ್ಲ ನಮಗೆ. ಎದಕ್ಕೆ ಬೇಕಾಗೈತಿ ರೀ ಸೋಗ? ಅಂದ್ರೆ ಇನ್ನೊಬ್ರು ನಮ್ಗೆ ಅಣಿಸ್ಕೋಬೇಕಾಗೈತೆ ನಾವು ಇನ್ನೊಬ್ರ ಕಡೆಯಿಂದ. ಯಾಕ್ರಿ? ಸೋಗ ಹಾಕ್ಕೊಂಡ ಅಂದಾಗ ಧ್ಯಾನ ಆಕೈತೇನೆ, ವಾಸನ ಹೋಗೋದಿಲ್ಲ. ಹಂಗೆ ಮಾಡಿಲ್ಲ ಜನರೆಲ್ಲ ಹೌದಪ್ಪ ಇವ್ ಸ್ವಾಮಿ ಅಂತಂದ್ರೆ ಹೊಕ್ಕತ್ತೇನೆ, ನಿನ್ನ ವಾಸನ ಹೋಗೋದು ಬೇಕಾಗಿಲ್ಲ. ನಾವು ವಾಸನ ನಾಶ ಮಾಡ್ಕೊಳಕ್ಕೆ ಬಾಹ್ಯ ಚಿಹ್ನೆಗಳು ಏನೂ ಬೇಕಾಗಿಲ್ಲ. ನೋಡಿದ ಕೂಲೆ ಹೋಗ್ಬಿಡ್ತಾವನ. ಸೋಗ ಹಾಕಿದ ಕೂಲೆ ವಾಸನ ಕೆಂದ ಉಟ್ರ, ಬೆಳ್ದ ಉಟ್ರ, ತಲೆ ಬೋಳ್ಸಿರ, ಯಾಕ್ರಿ? ಮೀಸಿ ಬೋಳ್ಸಿರ ಅದು ಹೊಕ್ಕವು. ಅದು ಬಾಹ್ಯ ವೇಷವನ್ನು ಹಾಕಿದ ಕೂಲೆ ಸನ್ಯಾಸಿ ಸೋಗ ಅಂದ. ಸನ್ಯಾಸಿಗೆ ಸೋಗ ಇರೋದಿಲ್ಲ. ಅದಕ್ಕೆ ಸನ್ಯಾಸಿ ಅಂದ್ರೆ ಸೋಗ ಅಂತ ತಿಳ್ಕೊಂಬಿಟ್ಟ. ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧನೇ ಇಲ್ಲ ಅಂತಿದ್ರು ಅದು. ವೇಷ ಅಂತ ತಿಳ್ಕೊಂಬಿಟ್ಟ. ಸನ್ಯಾಸ ಅಂದ್ರೆ ಸಾಮಾನ್ಯವಾಗಿಲ್ಲ. ಗೌರವ ಕೊಡ್ತಾರೆ ಇವನ್ನೆಲ್ಲ. ಲಾಂಛನ ಅಂತ, ಸನ್ಯಾಸಿಗೆ ಲಾಂಛನ ಐತೆನ ಗುರ್ತ. ಗುದ್ದಾಡಕ್ಕೆ ಹಸ್ತತಿನ ಅದು, ಗುಂಪು ಮಾಡ್ಕೊಂಡು ಗುದ್ದಾಡಕ್ಕೆ ಚಾಲು ಮಾಡ್ತೀವಿ. ಹೌದಿಲ್ಲ? ಅದ್ರ ಮರಿ ಒಳಗೆ ಸಾಧು ವೇಷದ ಮರಿ ಒಳಗೆ ಎಷ್ಟು ಪಾಪಕೃತಿಗಳು ನಡೀತಾವೆ ನೋಡು. ವೇಷಭೂಷಣಗಳನ್ನು ಹಾಕ್ಕೊಂಡೆ ಅಂದ್ರೆ ಅದ್ರೊಳಗೆ ಮಂದಿಗೇನು ಗೊತ್ತಾಕೈತಿ ನೀವೇನು ಮಾಡ್ತಾನ ಅನ್ನೋದು. ಸೋಗ ಹಾಕೊಂಡ್ಬಿಟ್ರೆ ನಿನಗೆ ಸನ್ಯಾಸಿ ಆಗಿಬಿಟ್ಟಂತ ಒಳ್ಳಾಗ್ಬಿಡ್ತಾರಿಲ್ಲ. ಆ ಸಾಧು ವೇಷದೊಳಗೆ ಎಷ್ಟು ಪಾಪಕೃತಿಗಳು ನಡೀತಾವೆ ಹೇಳ್ಯಾರ. ಸಿನ್ ಈಸ್ ಕಮಿಟೆಡ್ ಅಂಡರ್ ಶೇಡ್ಲಿ ಬ್ರೌ ಅಂತ. ಸಾಧು ವೇಷದೊಳಗೆ ಎಷ್ಟೋ ಪಾಪಕೃತಿಗಳನ್ನು ಮಾಡ್ತಿರ್ತೀವಿ ನಾವು. ಸೋಗ ಹಾಕೊಂಡ್ಬಿಟ್ಟಿರ್ತೀರ್ಪ, ಯಾರಿಗೆ ಗೊತ್ತಾಗೋದು? ಮುಸುಕಿನ್ಯಾಗ, ಸನ್ಯಾಸಿ ಮುಸುಕಿನ್ಯಾಗ ಇವೆಲ್ಲ ಅವ್ಯವಹಾರ ನಡೆದಿರ್ತಾವೆ. ಮತ್ತು ಸ್ವಾಮಿಗಳು ಬಿಡಪ್ಪ ಅವರು. ಯಾಕ್ರಿ? ನೋಡವು ಸ್ವಾಮಿಗಳು ಹಿಂಗದ, ಅವ್ರು ಯಾಕೆ ಕೊಡಕ್ಕೆ ಹೋಗ್ತಾನೆ? ಹಂಗೆ ನಾವು ಮಳ್ಳಾಗಿಬಿಡ್ತೇವೆ. ಜನರನ್ನು ಮೋಸಗೊಳಿಸೋದು ಸೋಗಂದ್ರೆ.
ಅದಕ್ಕೆ ಅದ್ರ ಮ್ಯಾಗಿಂದ ನಿರ್ಣಯ ಮಾಡೋಕ್ಕಾಗೋದಿಲ್ಲ, ಅದು ಸನ್ಯಾಸ ತಗೋಣ. ಡ್ರೆಸ್ ಮೇಕತ್ ನೋಡಿ ಮ್ಯಾನ್ ಅಂತಿದ್ರು ಅದು, ಪೋಷಾಕಿನ ಮ್ಯಾಗಿಂದ ಅದನ್ನ ನಿರ್ಣಯ ಮಾಡೋಕೆ ಹೋಗ್ಬಾರ್ದು. ಅಗದಿ ಏನು ಸೋಗ ಹಾಕ್ಕೊಂಡು ಇದನ್ನು ಮಾಡಿದ ಅವರು ಸ್ವಾಮಿಗಳು ಅಂತೀವಿ ನಾವು. ಮತ್ತು ಜನ ಅವನು ಗುರುತಿಸ ಹಿಡಿದಿಲ್ಲ, ಸೋಗ ಹಾಕ್ಲಿ ಅವ ನಿಜವಾಗಿದ್ದವ, ಅವ ಸೋಗ ಹಾಕಕ್ಕೆ ಹೋಗೋದಿಲ್ಲ. ಮತ್ತೆ ಇವನ ಅಭಿಮಾನ ಇರ್ತದೆ, ನಾನು ಸೋಗ ಹಾಕಿದಾಗ ನಾನು ಗುರ್ತಾ ಹಿಡಿತಾರೆ ಅಂತೇಳಿ. ರೆಡ್ಡಿ ತಿಮ್ಮಾಪುರದಾಗ ಮಠ ಮಾಸ್ತರ್ ಅಂತಿದ್ದ, ಇಂಚಲ್ದೊಳಗೆ ದೊಡ್ಡ ಪರಿಷತ್ ಮಾಡಿದ್ರು ಇಲ್ಲಿ. ಏನು ಸರ್ವ ಧರ್ಮ ಸಮ್ಮೇಳನ ಮಾಡಿದಾಗ ದೊಡ್ಡ ಇದನ್ನ ಮಾಡಿದ್ರೊಮ್ಮೆ. ಏನು ವಿಮಾನದ ಮ್ಯಾಗಿಂದ ಏನೇನೋ ಹಾರಿಸಿದ್ರು ನೋಡಿ ಅವಾಗ, ಪುಷ್ಪ ಅದು ಯಾಕ್ರಿ ಸಮ್ಮೇಳನ ಮಾಡಿದಾಗ ಎಲ್ಲ ಸ್ವಾಮಿಗಳು ಕರೆಸಿದ್ರು. ಅವರು ಕರೆಸಿದಾಗ ಅವ್ರಿಗೆ ಒಂದೊಂದು ಇದನ್ನು ಕೊಟ್ಟಿದ್ರು, ಎಲ್ಲ ಸನ್ಮಾನ ಮಾಡೋದು. ಇದನ್ನು ನೀವು ಸಾದಾ ಮಾಡ್ಕೊಂಡು ಹೋಗ್ಯಾನ, ಇವನು ಯಾರೂ ದಾದ ಮಾಡಿಲ್ಲ. ಅಲ್ಲಿ ವಾತಾವರಣ ನೋಡ್ಬಿಟ್ಟ, ನೀವು ಮಠ ಮಾಸ್ತರ್ ನೋಡಿದವನ ಹಿಂಗಾದ್ರೆ ಕೆಲಸ ಆಗೋದಿಲ್ಲ ಇದು. ಏನು ಅಜ್ಜಾರ ಮುಂದೆ ಹೇಳಿ ನಾವು ಹಿಂಗೆ ಮಾಡೇನ್ರಿ ಅಜ್ಜಾರ ಅಂತೇಳಿ, ಸೀದಾ ಬೈಲೊಂಗಲ್ ಮತ್ತೆ ಬಸ್ ಹತ್ತಿದಂತ. ಆಯ್ತಿದವನ ಅಲ್ಲಿ ಟೆರಿಕಾಟ್ ಕ್ಯಾಮಿ ಅರ್ವಿ ತೊಗೊಂಡು ಹೊಲಿಸಿದಂತ, ಇದನ್ನು ಹಾಕಿ ಮತ್ತು ಕೆಂಪು ಪಟಕ ತೊಗೊಂಡಾನು, ಪಂಜಿ ತೊಗೊಂಡಾನು, ಹೊಸವನ ಎಲ್ಲ. ಏನು ಒಂದು ಸೂಟ್ಕೇಸ್ ತೊಗೊಂಡಾನು, ಒಂದು ಗಾಗಲ್ ತೊಗೊಂಡಂತೆ. ಏನು ಒಂದು ಹುಡುಗಗೆ ತಮ್ಮ ರೊಕ್ಕ ಕೊಡ್ತೇನೆ ನಿನಗೆ, ಅಲ್ಲಿ ಮಟ್ಟ ಸೂಟ್ಕೇಸ್ ಹಿಡ್ಕೊಳಕ್ಕೆ ಬರ್ತೀನಿ ಏನಂತ ಒಂದು ಸ್ಟಿಕ್ಕರ್ ಬಡಿಗೆ ಸ್ವಾಮಿಗಳು ಇವರು. ಯಾಕ್ರಿ ಅಗದಿ ಗಾಗಲ್ ಹಾಕ್ಕೊಂಡು ಆ ಹುಡುಗನ ಸೂಟ್ಕೇಸ್ ಹಾಕ್ಕೊಂಡು ಹೋದಂತ. ಇವ್ ಸುಳ್ಳ ಹೇಳ್ಬಿಟ್ಟಿನ್ರಿ ಅದ ಸ್ವಾಮಿಗಳು ಅಂತೇಳಿ. ಬರ್ರಿ ಹಬ್ಬಗಳು ಬರ್ರಿ, 63ನೇ ಸಿಂಹಾಸನ ಇವ್ ಪೀಠ ಕೊಟ್ರಂತೀವಿ. ಏನು ನಾ ಮೊದಲು ಹೋದ್ರಿ ಅಪ್ಪ ಅವ್ರು ಯಾರು ದಾದ ಮಾಡಲಿಲ್ಲ, ನನ್ನ ಭಾಳ ಬೆಂಕಿದ್ದವು ಮಾಸ್ತರ. ಹಿಂಗೆ ಮಾಡಿ ನಾನು ಯಾವಾಗ ಅಲ್ಲಿ ಕುಂತು ನಾನು ಮಾತಾಡೇ ಬರ್ಬೇಕು, ಮಾತಾಡಿದಂತೆ ವಾಕ್ ಚಾತುರ್ಯ ಭಾಳ ಒಂದ. ಏನು ಅಂತವ ಅವ್ಯಾವ ಯಾಕೆ ಹೋಗೋ ನೀ ಕುಣೋಡಿಲ್ಲ. ಅವನು ಯಾ ನಮನಿ ಅವು ಊರಾಗ ಅದು ನಾಟಕ ಅದು ನಡೆದ್ರೆ ಗದ್ಲೆದ್ರೆ ಮಾಸ್ತರ್ ಕರ್ಕೊಂಬಂದು ನಿಂದಿಸಿ ಗಪ್ಪ ಆಗ್ಬೇಕು ಎಲ್ಲರೂ. ಹಂಗೆ ಅವನು ವಾಕ್ ಚಾತುರ್ಯ. ಮಠ ಸ್ವಾಮಿಗಳ ಪೈಕಿ ಅವ ಮಠ ಅವನ ಮಗ ಬಂದಿರ್ತಾನೆ ಇಲ್ಲಿ. ಈ ಬರೀ ಅವ ರೆಡ್ಡಿ ತಿಮ್ಮಾಪುರನೂ ಐತಿ, ಅವನ ಆಸ್ತಿ ಈ ನಿರ್ಲಿಕೆರೆಯಾಗೂ ಐತಿ ಅವನು. ಅವನು ಬಾಳೆ ಅವನು ಸಂಸಾರ ಇದ್ದಂಗ, ಅವನು ಎಲ್ಲದಲ್ಲಿ ಅವಂಗ ತಿಳಿತೇನೆ ವಿಶೇಷ ಸಂಗ್ರಹ ಅವಂದ. ಅವನು ಎಲ್ಲ ಬೇಕಾ ನಾವು ತಿಳಿತೆ. ಹಿಂಗೆ ಮಾಡಿ ಅಲ್ಲಿ ನಾನು ಹೇಳೇ ಬಿಡ್ಬೇಕಂತ ಹಠ ಹಿಡಿದ ಹೋಗಿ ಬನ್ರಿ ಅಪ್ಪ ದಿನ ಬರ್ತಿದ್ದವ ಅಜ್ಜಾರ ಶಾಸ್ತ್ರ ಕೇಳಕ್ಕೆ. ಎಲ್ಲಿ ಹೋದ್ರು ನಾನು ಈ ಸಂಗೀತ ಒಂದು ಇಲ್ಲದಕ್ಕೆ ಮೂಲ ಇಲ್ಲ ಅನ್ನಕತ್ರಂತ. ಅವಾಗ ಪೆಟ್ಟಿಗೆ ತಂದು ಒಬ್ಬನ ಕಲಿಯಾಗ ಮಾಸ್ತರ್ ತಂದು ಕಲಿಯಾಕತ್ತೇನ್ರಿ ಅಪ್ಪ ಅಂದು. ಚಲೋ ಮಾಡಿ ಬೇಡಪ್ಪ ಏನು ಮಾಡ್ತೀವಿ. ಅವ್ ಮತ್ತು ಅವು ಬೇಕಲ್ಲ ಅವ್ರಿಗೆ, ವಿಶೇಷ ಸಂಗ್ರಹ ಬೇಕು ಅವಂಗ. ಯಾಕ್ರಿ ಮತ್ತು ಅದಕ್ಕೆ ಮಾಡುದ್ರಿ ಅವ್ರ ಸ್ವಾಮಿಗಳಾಗೋದು ಆಗೋದು ಅದಕ್ಕೆ. ಹೌದಿಲ್ಲ, ಗುರ್ತಿಸ್ಕೊಂಡ್ರೆ ಏನಾರು ಸಿಗ್ತೈತಿ. ಗಳಿಸಲಿ ಅಂದ ವಿಷಯ ಸುಖವನ್ನು ಸುಲಭ ಮಾರ್ಗದಲ್ಲಿ. ಇಲ್ಲಿ ಏನು ಕೊಡುದಿಲ್ಲ. ಹೌದಿಲ್ಲ, ನೀನ ಇಲ್ಲಿ ಎಲ್ಲ ಊರಾಗೆಲ್ಲ ಭಿಕ್ಷಾ ಮಾಡ್ಕೊಂಡು ಬಂದಿರ ಅಂದ್ರೆ ಇರುದಿಲ್ಲ. ಒಬ್ಬ ಬಂದಿದ್ದಿಲ್ಲೇ ಎಲ್ಲ ತಂದು ಎಲ್ಲ ಅಗದೇನು ರೈಟ್ ಆಗಿ ಬಂದ ಏನು ಮಾಡವ್ರಿ ನೀವು ಅನ್ಯಾನ. ಇಲ್ಲೇ ಅಧ್ಯಾತ್ಮ ಸಾಧನ ಮಾಡ್ತೇನೆ. ಸಾಧನ ಮಾಡ್ಬೇಕಾದ್ರೆ ನೀನು ಈ ಡ್ರೆಸ್ ಏನೋ ಅವಶ್ಯಕತೆ ಬರೋದಿಲ್ಲ. ಇಲ್ಲೇ ಊರಾಗ ನೀನ ಭಿಕ್ಷಾಟ ಮಾಡ್ಕೊಂಡು ನೀನ ಅಡುಗೆ ಮಾಡ್ಕೊಂಡು ನೀನ ತಿನ್ನುವಂಗಿದ್ರೆ ಇಡೇ ಇಲ್ಲ. ಪಟ್ಪಟ್ಟಿ ಚಾಲು ಮಾಡೇ ಬಿಟ್ಟವ. ಏನು ಕೆಲಸ ಅಂದ ಯಾಕ್ರಿ. ಇಲ್ಲಿ ಯಾರು ಇಲ್ರಿ ಮಠಕ್ಕೆ ಅಂದ್ಕೂಲೆ ನಾನೇ ಇರ್ಬೇಕಂತ ಬಂದಿದ್ದವು. ಏನು ಅಂದ್ರೆ ಅಂಥ ವಾತಾವರಣ ಜನ ಇರ್ತಾರಲ್ಲ, ಸ್ವಾಮಿಗಳು ಬಂದಾರಪ್ಪ. ಇಲ್ಲಿ ಎಲ್ಲರೂ ಸ್ವಾಮಿಗಳೇ ಅಲ್ಲ, ಇಲ್ಲೆಲ್ಲ ಪಕ್ಕ ಐತಿ ಇಲ್ಲೆಲ್ಲ. ಹೌದಿಲ್ಲ, ಯಾರು ಹೆಂಗೆ ಅದಾರ ಅನ್ನೋದೆಲ್ಲ ಹೊರಿಗೆ ಹಚ್ಚು ಮೇಳನ ಐತಿ ಇಲ್ಲೆಲ್ಲ. ಯಾಕೆ ಸಂಸ್ಕಾರ ಆಗೈತಿ ಇಲ್ಲ ಅಂತ. ಯಾವ ಕಾಮಿ ಸ್ವಾದು ಸನ್ಯಾಸಿಗಳು ಇಲ್ಲಿ ಹಾಯುವುದನೇ ಇಲ್ಲ. ಹುಡುಕ್ಲು ಕಟ್ಟಿ ಅಂದ್ರೆ ಹೋಗೋ ಮರ ಇಲ್ಲಿ. ಗೌಡ್ರ ಅಡ್ಡಾಡಿದ ಜಾಗ ಅದು ಬ್ಯಾಡ ಸರಿ ಅಂತ ಆತ್ಮಾನಂದ ಅಜ್ಜವ್ರು.
ಹೆಸರಿಗೆ ವಿರಕ್ತ ಆದ್ರೆ ಹತ್ತತಿನ ಇದೆಲ್ಲ ಮನಸ ಇದ್ರೊಳಗೆ ತೊಡಗಿರಿ ಏನಾರ ಇದು ಕೆಲಸ ಆಕೈತಿ ನೋಡ್ರಿ. ಏನು ವೈರಾಗ್ಯ ಇಲ್ಲದ ಹೊರತು ಏನು ಮಾಡಿದ್ರು ಕೆಲಸ ಆಗೋದು ನೋಡ್ರಿ. ಈ ಲೋಕ ಮತ್ತು ಪರಲೋಕದ ಭೋಗಾದಿಗಳಲ್ಲಿ ವಿರತಿ ಬರಬೇಕು. ಇಹಪರ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂಥ ಬುದ್ಧಿಗೆ ಪರಮಾರ್ಥ ಹತ್ತುವುದಿಲ್ಲ ಅಂದ್ರೆ ಇಹ ಮೂತ್ರ ಫಲ ಭೋಗ ವಿರಾಗಿ ಅಂದ್ರೆ ಕುಂತಲ್ಲೇ ನಿಂತಲ್ಲೇ ಇಂದ್ರಾದಿ ದೇವತೆಗಳ ಪದವಿ ದೊರಿತೈತೆ ಅಂದರೂ ನದರೆತ್ತಿಸುವುದನ್ನು ನೋಡಬಾರ್ದು. ಅಂದ್ರೆ ನಾವು ಇದಕ್ಕೆ ಅಧಿಕಾರಿ. ಪಾಯಿ ತಕೊಂಡು ಕುಂಡಿರ್ತಿ ಈ ಲೋಕದ ಭೋಗ ವಸ್ತುಗಳ ನಿನ್ನ ಯಾಕ್ರಿ ಮೋಹಕ್ಕೆ ಹಾಕ್ಯಾವ. ಇನ್ನು ಪರಲೋಕದ ಭೋಗ ವಸ್ತುಗಳನ್ನು ನೋಡಿದೆ ಅಂದ್ರೆ ಬಿಡ್ತೀಯಪ್ಪ ನೀ. ಯಾಕ್ರೆ ಈ ಲೋಕದ ಹೆಣ್ಣು ಗಂಡು ಮ್ಯಾಗಿನ ಮ್ಯಾಮೋ ಹೋಗ್ಬಾರ್ದು. ಇನ್ನು ಪರಲೋಕದ ಇವನು ನಿನಗೆ ಮೋಹಕ್ಕೆ ಹಾಕಕ್ಕೆ ಇವ ನಾಯಿ ಬಿಡ್ಯಾಕ ಬಣ್ಣದ ಕೂಲಿ ಅದಕ್ಕೆ ಬೇಕಾಗಿ ಒಂದು ಕೊರ ಕಟ್ಟಿಗಾರ ಸಾಕಂತಿದ್ರು ಅಜ್ಜ. ನಾಯಿ ಬಿಡ್ಯಾಕ ಪರಲೋಕದ ವಸ್ತುಗಳು ಎದಕ್ಕೆ ಬೇಕಾಗ್ಯಾವ ಇದಕ್ಕೆ ಮೋಹಕ್ಕೆ ಬೀಳ್ತೀವಿ ನೀವು ನೋಡಿದ ಕೂಲೆ. ಸೊಟ್ಟು ಭಾರಿ ಏನು ಮಾಡಾಕಿ ನೋಡಿದವ ಹೊಳೆ ಬೀಳ್ತೀವಿ ಅಲ್ಲಿ ಚಂದ ಕಂಡಾಳಕ್ಕೆ ಅಂತ ಒಳ್ಳೆ ನೋಡ್ತೀವಿ ಹೌದಿಲ್ಲ. ಅದಕ್ಕೆ ಪಸಿಗೆ ಬೀಳ್ತಿಲ್ಲ. ಹಂಗೆ ಬೀಳಬೇಡ, ಬೀಳ್ದಂಗೆ ಆಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕಲ್ಲ. ಚಂದುಳ ಚಲುವೇರು ನಿನ್ನೆದುರು ಬಂದಾಗ ಕಾಮಕ್ಕೆ ತುತ್ತಾಗಿ ಮರಗದಿರುವಯ್ಯ ಅಂದ್ರೆ ಬೀಳುಲ್ಲೇ ಇರ್ತೀಯ ನೀನು. ಒಳ್ಳೆಯ ನೋಡ್ತೀಯ ಅದನ್ನು ಓದಿಲ್ಲ ಇಲ್ಲೇ ಇದ್ರಾಗ ನೋಡ್ತೀಯ ಅದನ್ನು ಮತ್ತೊಂದು ಹಾಕ್ಲಿ ಅದನ್ನು ಎಲ್ಲಿ ಹೋಗ್ತದೆ ಯಾಕ್ರಿ ಅದನ್ನ ನೋಡ್ಬೇಕು ಅನ್ನೋಂಗೈತಿ. ಯಾಕ್ರಿ ಮೊಬೈಲ್ನಾಗ ನೋಡ್ತಿಲ್ಲ ಯಾವ ಚಂದ ಅದಾವ ನೋಡಿ ಅದನ್ನ ಎತ್ತಾಗಾರ ಇದ್ದದ್ದು ಬಂದ್ ಮಾಡ್ಲಿ ಅದನ್ನ ಮತ್ತೆ ಚಲೋ ಅದು ನಡಿ ಜಿಗಿಸ್ತಿ ಅದನ್ನು ಓದಿಲ್ಲ. ಆಶೆ ಹೆಂಗೈತಿ ನೋಡೋದು. ನೋಡ್ಬೇಕು ಅನ್ನೋ ಆಕರ್ಷಕ ಎಲ್ಲ ಹೆಂಗೈತೆ ಅಲ್ಲ. ಅತಿ ಅತಿ ಕೇಂದ್ರ ಆಕರ್ಷಕ ವಸ್ತು ಯಾವುದು ಅಂದ್ರೆ ಮನುಷ್ಯನಿಗೆ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು. ಅತಿ ಪ್ರೀತಿಯ ವಸ್ತು ಅದು ಜಗತ್ತಿನೊಳಗೆ. ಅದರ ವಾಸನ ಹೋಗೋದು ಭಾಳ ಕಠಿಣ ಐತಿ. ಯಾವ ವಾಸನ ಹೋದರೂ ಹೆಣ್ಣು ಗಂಡಿನ ವಾಸನ ಹೋಗಲ್ಲ ಅಂತಿದ್ರು. ಭಾಳ ಕಠಿಣ ಅದು. ಒಳಗೆಲ್ಲ ನೀ ಒಳ್ಳೆ ಶುದ್ಧ ವಚನದೊಳಗೆಲ್ಲ ಶುಚಿವೀರ ಸಾಧುಗಳು ಕೇಳಕ್ಕೆ ಭಾಳ ಚಲೋ ಅದನ್ಪ. ಅಂಥ ಪ್ರಸಂಗ ಬಂದಾಗ ಸ್ವಾಮಿಗಳು ಎಲ್ಲ ಎಲ್ಲಿ ಹೋಗ್ತಾರ ಯಾಕ್ರಿ ಎಲ್ಲಿ ಶಾಸ್ತ್ರ ಎಲ್ಲಿ ಎಲ್ಲ ಮರೆತು ಬಿಡ್ತಾನೆ. ಎಲ್ಲ ಭಾಳ ಕಠಿಣ ಅದು. ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಾರ ಜನ್ಮ ಜನ್ಮಾಂತರ ಅಭ್ಯಾಸ ಬೇಕಿದೆ. ಇದು ಗಟ್ಟಿ ಆಗ್ಬೇಕಾರ. ಇದರೊಳಗೆ ಏನೂ ಇಲ್ಲ. ಕ್ಷೇತ್ರ ಸಂಪರ್ಕ ಭೋಗದೊಳಗೆ ಏನೂ ಲಾಭ ಇಲ್ಲ, ಸುಖ ಇಲ್ಲ ಅನ್ನೋದು ಹೊಳಿಬೇಕಾದ್ರೆ ಇದು ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳ ಪ್ರಯತ್ನ. ಇದನ್ನು ಈ ವ್ಯಾಮೋಹವನ್ನು ಹೊಡೆದಾಕ್ಬೇಕಾದ್ರೆ ಜನ್ಮ ಜನ್ಮಾಂತರ ತಪಸ್ಸು ಬೇಕಿದೆ, ಅಭ್ಯಾಸ ಬೇಕು. ಅಭ್ಯಾಸದಿಂದ ಇದನ್ನೆಲ್ಲ ಹತೋಟಿಯೊಳಗೆ ಇಟ್ಕೊಳಕ್ಕೆ ಬರ್ತೈತಿ. ಅಷ್ಟು ಪರಮಾತ್ಮ ಅರ್ಜುನನಿಗೆ ಮಾತಾಡ ಅಭ್ಯಾಸೇನ ವೈರಾಗ್ಯನ ನಿಗ್ರಹಿತಿ ಮನಃ ಅಂತ. ಅರ್ಜುನ ಚಂಚಲ ಆಗೋದು ಅದು ಸ್ವಭಾವ ಅದ ಎಲ್ಲರದು. ಜನ್ಮ ಜನ್ಮಾಂತರದಿಂದ ಅದನ್ನು ಮಾಡ್ಕೊತ ಬಂದೈತಿ. ಅದನ್ನು ಹತೋಟಿ ಒಳಗೆ ಇಟ್ಕೋಬೇಕಂದ್ರೆ ಅಭ್ಯಾಸ ಬೇಕು. ನಿತ್ಯಾನಿತ್ಯದ ಅಭ್ಯಾಸ, ಹಿತಾಹಿತ ವಿಚಾರದ ಅಭ್ಯಾಸ ಅದು ಎಲ್ಲಿ ಸಿಗ್ತೈತೆ? ಅದು ಸತ್ಸಂಗಗಳು, ಶ್ರವಣ ಮನ ನಿಧಿಧ್ಯಾಸನ ಮಾಡ್ಕೊತ ಬಂದಾಗ ಜನ್ಮ ಜನ್ಮಾಂತರ ಮಾಡಿದ ಫಲ ಇದು ದೊರಿತೈತೆ ಅಂತ. ಇಲ್ಲ ಅಂದ್ರೆ ಒಂದೇ ದಿನ 2 ದಿನ ಮಾಡಿರೋದು ಸಿಗುದಿಲ್ಲ. ಎಷ್ಟು ದಿನ ಆಯ್ತು ಈಗ ಹೇಳೋದು ಕೇಳೋದು ಮಾಡಾಕೈತಿ. ಒಂದು ಈಟರ ಕಡಿಮೆ ಆಗೈತೆ ನೋಡೋದ್ರಾಗ, ತಿನ್ನೋದ್ರಾಗ ಆಗೈತಿ, ನೋಡೋದ್ರಾಗ, ಮೂಸಿ ನೋಡೋದ್ರಾಗ, ಮುಟ್ಟೋದ್ರಾಗ ಒಂದು ಈಟರ ನಮಗೆ ಕಡಿಮೆ ಆಗೈತೆ ಮತ್ತು ಅದ್ರಾಗ ಎಳಿಸ್ತೈತಿ, ಮತ್ತು ಜಿಗದಾಡ್ತೈತಿ ಮನಸ್ಸು. ಪಶು ವೃತ್ತಿ ಐತಿಲ್ಲೋ ಇಲ್ಲ. ಪಶುವೇನು ಬಲ್ಲದು ಹಸಿರು ಕಂಡೆಳಸುವುದು. ಅದು ಹಸಿರು ಕಂಡು ಕೂಲಿ ಮೇಯಕ್ಕೆ ಹೋಗೋದಕ್ಕೆ ಅನ್ನೋದು ನಾವು ಎಳ್ಕೊಂಡು ಹೋಗೋದತ್ತ ಎಳಿಸ್ತೈತಿ. ಹಂಗೆ ಪಶು ವೃತ್ತಿ ಐತಿ ನಮ್ದು. ತಿನ್ಬೇಕನ್ನೋ ವಾಸನ, ನೋಡ್ಬೇಕು, ಮೂಸಿ ಇಂದ್ರಿಯಗಳು ಮಜಾ ಮಾಡ್ಬೇಕು, ಪಶು ವೃತ್ತಿ. ಅದು ಭಾಳ ಕಠಿಣ ಇದೆ. ಅದ್ರ ವ್ಯಾಮೋಹ ಕಡಿಮೆ ಆದಾಗ ಇತ್ತಾಗ ದಾರಿ ವಿವೇಕ ಉದಯ ಆಕೈತಿ ನಮಗೆ. ವಿಷಯದ ವ್ಯಾಮೋಹ ಕಡಿಮೆ ಮಾಡ್ಕೋಂತ ಸ್ವರೂಪ ಚಿಂತನದ ಅಭ್ಯಾಸ ಬಲಸ್ಕೊಂತ ಹೋದಾಗ ನಮಗೆ ಇದು ಗಟ್ಟಿ ಆಕೈತಿ, ಇದ್ರ ಕಡೆ ಒಲವು ಆಕೈತಿ. ಇಲ್ಲ ಅಂದ್ರೆ ಹಂಗೆ ಆಗೋದಿಲ್ಲ ನಮಗೆ. ಹಸಿರು ಕಣ್ಣು ಕೂಡಿ ಅಕ್ಕಿ ಹೇಳ್ಕೊಂಡು ಹೋಗ್ತೈತಿ. ಮತ್ತು ಗಸಕನ ಹೇಳ್ಕೊಂಡು ಹೋಗ್ತೈತಿ. ಅದು ಸ್ವಭಾವದ. ಈಗ ನೋಡ್ರಿ ಅಂತ ಒಂದು ವ್ಯವಹಾರ ಬಂತಂದ್ರೆ ಶಾಸ್ತ್ರನೂ ಬಿಡ್ತೇವೆ, ಎಲ್ಲ ಬಿಟ್ಕೊಟ್ಟು ಹೋಗ್ರಿ.
ಹೌದಿಲ್ಲ? ಇಲ್ಲಿ ಶಾಸ್ತ್ರ ಹೋಗೋ ನೀನು ನೋಡಿ ಅದು ಕಥೆಯಲ್ಲಿ ಏನು ನಾಳೆ ಸಿಗ್ತದೆ ನಿಮ್ಮ ಶಾಸ್ತ್ರ. ಅದೇ ಅದ್ರ ಸ್ವಭಾವ. ಅದು ದಿನ ಆದ್ರೆ ರೂಢಿ ಆಗಿಬಿಟ್ಟಿರ್ತೈತಿ. ಆ ಕಡೆನೇ ಹೇಳ್ಸೋದು ಅದು ಹಗರ ಆಗಿಬಿಡತ್ತೆ. ಇದನ್ನು ಕೇಳೋದು ಭಾಳ ಜಡ ಬರ್ತದೆ. ಸುಮ್ಮನೆ ಕುಂಡ್ರು ಜಡ ಬಂದತಿ ಏನು. ವಿಷಯಾದಿಗಳೇ ನಿಮ್ಮ ಮನಸ್ಸು ಕೂತಿ ಅಂದ್ರೆ ಸಮಾಧಾನ ಹೆಂಗಿರ್ತೈತಿ ಹೇಳಿ. ಅದಕ್ಕೆ ವಿಷಯದಿಂದ ಮನಸ್ಸನ್ನು ಹಿಂದಕ್ಕೆ ಸರಿಸೋದು. ಅದಕ್ಕೆ ವೈರಾಗ್ಯನ ಸಂಪತ್ತು. ವೈರಾಗ್ಯ ಇಲ್ಲದ ಜ್ಞಾನ ಗೊಡ್ಡೆಮ್ಮಿ ಇದ್ದಂಗೆ ಅಂತಿದ್ರು ಅರ್ಜುನ. ಎಲ್ಲ ಮಾಡುವಂಗೆ ಮಾಡೋದಪ್ಪ, ಹೇಳುವಂಗೆ ಹೇಳೋದು, ಎಲ್ಲ ಶಾಸ್ತ್ರ ಕೇಳುವಂಗೆ ಕೇಳೋದು, ಮತ್ತು ಮೊದಲಿನ ಚಾಳಿನ ಬಿಡೋದು. ಏನು ಮಾಡೋದು? ಏನು ಲಾಭ ಮಾಡ್ಕೊಂಡಂಗೆ? ಅದ್ರ ಮ್ಯಾಗಿನ ವ್ಯಾಮೋನ ಹೋಗಲಿಲ್ಲ ಅಂದ್ರೆ ಏನು ದಿನೈತಿ ಹಂಗೆ ಅದಾವ ಅಂದ್ರೆ ಕೇಳಿ ಏನು ಮಾಡೋದು? ಏನು ಮಾಡೋದು? ನಾನು ನನ್ನದು ಅನ್ನೋ ಆಸಕ್ತಿ ಕಡಿಮೆ ಆಗೈತೆ ನೋಡ್ಕೋರಿ. ಈ ನಾನು ನನ್ನದು ಅನ್ನೋ ಆಸಕ್ತಿ ಮೂಲಕನ ಮಾನವ ಸಂಕಟ ಪಡ್ಲಿಕ್ಕತ್ತಾನ. ಇದು ನಾನು ನನ್ನದು ಅನ್ನೋದು ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ಕೂತಿ. ಇದು ಅಹಂಕಾರ. ನೀನು ಅಲ್ಲದಕ್ಕೆ ನಾನು ಅಂತೇವೆ, ನಾನು ಅಲ್ಲದಕ್ಕೆ ನಾನು ಅಂತೇನಲ್ಲ, ಇದು ಅಹಂಕಾರ. ತನಗೆ ತಾನು ಅನ್ನೋದು ಅಹಂಕಾರ ಅಲ್ಲ. ಈ ತೋರಿಡುವಂಥ ಶರೀರಾದಿಗಳು, ಇಂದ್ರಿಯಗಳು, ಮನಸ್ಸು, ಇವೆಲ್ಲ ವಿಷಯ ವಸ್ತುಗಳು, ಇವು ನಾನು ನನ್ನ ಅಂತೀವಲ್ಲ, ಇದು ಅಹಂಕಾರ. ಇದ್ದ ವಸ್ತುವಿಗೆ ನಾನು ಅನ್ನೋದು, ತನಗೆ ತಾನು ಅನ್ನೋದು ಅಹಂಕಾರ ಅಲ್ಲ. ಅದು ಅಲ್ಲದಕ್ಕೆ ನಾನು ಅಂತೇನಲ್ಲ, ಇದು ಅಹಂಕಾರ. ಇದು ಹೋಗ್ಬೇಕು ನೋಡು. ಇದು ಹೋದರೆ ನಿನಗೆ ವೈಕುಂಠ ಅಂದಾರ. ನಾನು ಹೋದರೆ ಹೋಗಬಲ್ಲೆ ಗುರುಗಳೇ ಅಂತ ಕನಕದಾಸರು. ವೈಕುಂಠಕ್ಕೆ ಯಾರು ಹೊಕ್ಕಿರಿ ಅಂತ ಅವರು ವ್ಯಾಸರಾಯರು ಕೇಳಿದಾಗ, ನಾನು ಹೋದರೆ ಹೋಗಬಲ್ಲೆ ಗುರುಗಳೇ ಅಂದರು. ಇವ್ರು ಯಾರು ಹೋಗೋದಿಲ್ಲ. ಯಾರು ಅಲ್ಲ, ನಾನು ಅನ್ನೋ ಭಾವ ಹೋಗ್ಬೇಕಲ್ಲ, ಅದು ಅರ್ಥ ಗೊತ್ತಾಗ್ಬೇಕಲ್ಲ. ನಾನು ಅನ್ನುವ ಅಹಂಕಾರ ನಾಶ ಆಗ್ಬೇಕು. ಅದು ಹೋದ್ರೆ ಅವಾಗದ ದುಃಖನೇ ಇಲ್ಲ. ಅವಾಗ ಅದು ವೈಕುಂಠ, ಎಳ್ಳಷ್ಟು ದುಃಖ ಇಲ್ಲದಂಥ ಸ್ಥಿತಿ. ಅದಕ್ಕೆ ಮೋಕ್ಷ ಅಂತಾರೆ. ಇದು ನಾನು ನನ್ನದು ಅನ್ನೋದು ಹಿಡ್ಕೊಂಡು ಕುಂತಿಯಲ್ಲ, ಇದನ್ನೆಲ್ಲ ತೋರಿ ಹಿಡ್ಕೋದು ಯಾವುದೂ ನಾನಲ್ಲ, ನನ್ನದು ಅಲ್ಲ ಅಂತ. ಅದು ಅನಿತ್ಯವಾದದ್ದು. ಅದು ನಿತ್ಯವಾದದ್ದನ್ನು ನಾನು ನನ್ನದು ಅಂತ ಯಾವ ಗಟ್ಟಿ ತಿಳ್ಕೊಂಡು ಅದ ಭಾವದೊಳಗೆ, ಆತ್ಮಭಾವದೊಳಗೆ ನಿಲ್ತಾನೆ, ಅವಾಗ ದುಃಖ ಅನ್ನೋದಂತ ಇರುವುದಿಲ್ಲ. ಯಾವ ವಿಶ್ವವಿದ್ಯಾಲಯದವ ನಾನು ನನ್ನದು ಅನ್ನೋದನ್ನು ಆಸಕ್ತಿ ತೆಗೆದು ಹಾಕಿ ಸುಖದಿಂದ ಅದನ್ನು ಹೇಳ್ರಿ. ಡಿಗ್ರಿ ಕೊಟ್ಕೂಲೆ ನಾನು ನನಗೆ ಬಂದು ಬಿಡುತ್ತೆ ಅವಾಗ ಅಹಂಕಾರ. ಯಾಕ್ರಿ? ಪದವಿ ಬಂದೈತೆ ಅಂತಾರ. ಪದವಿ ಬಂದಪ್ಪ ಅಂತಿರಲ್ಲ, ಪದವಿ ಬಂತಪ್ಪ ಇವಾಗ ಅಂತಾರೆ. ಅಹಂಕಾರ ಬಂದು ಬಿಡ್ತೈತೆ ಅವಾಗ. ಪದವಿ ಪಡೆದಂದ್ರೆ ನಾ ಯಾರಂತ ತಿಳಿದೀನಿ? ಯಾರು ಕೂಡ ಮಾತಾಡಕತ್ತೀರಿ ನೀವು ಅಂತ. ಅಪ್ಪಾರು ಕೂಡ ಪಾಟೀಲ್ ಅಂತ ಬಂದಿದ್ದವ ಡಿಸ್ಕಷನ್ ಮಾಡಕ್ಕೆ. ನಾನು ಬನಾರಸ್ ಯೂನಿವರ್ಸಿಟಿಯಾಗ ಪದವಿ ಪಡೆದವ ಅಂತಿದ್ದವನು. ಯಾರು ಕೂಡ ಮಾತಾಡಕತ್ತೀರಿ? ಅವ್ನು ಕೂಡ ಹುಡುಕಿದವ್ರು ಮಾತಾಡಕತ್ರ ಅವ್ನು ಇದು ಅನಿಸ್ತಿದ್ದಿಲ್ಲ. ಅಜ್ಜಾರು ಕೂಡ ಅಷ್ಟೇ ಮಾಡ ಅವ್ನು ಡಿಸ್ಕಷನ್. ಯಾರು ಅಂತ ಹೇಳಿದೀನಿ, ಯಾರು ಕೂಡ ಮಾತಾಡಕತ್ತೀರಿ ನೀವು ಅಂತಿದ್ದವು. ಅಜ್ಜಾರು ಮಾತಾಡ್ರಿ ಗಪ್ಪಕ್ಕಿದ್ದವು. ಅಹಂಕಾರ, ಅಂತ ಅಹಂಕಾರ ಬಂದ್ಬಿಡ್ತೈತೆ ಅವ್ನು. ಸಾಮಾನ್ಯ ಜನರು ಅವ್ನಿಗೆ ದಾದ ಇರ್ತಿದ್ದಿಲ್ಲ. ಅವನು ಯಾರು ನಾನು ಅಂತ ಪದವಿ ಪಡೆದವ ನಾನಂತ. ಪದವಿ ಪಡೆದು ಬಂದ್ಬಿಡ್ತೈತೆ ಅದು ಅಹಂಕಾರ. ಅದು ನಾನು ನನ್ನದು ಅನ್ನೋ ಅಹಂಕಾರ ಬಂತಂದ್ರೆ ತಿಳಿತೀನಿ. ಬೇಕಾದ ಎಲ್ಲ ತಿಳುವಳಿಕೆ ಆಯ್ತು ಅಂದ್ರೆ ಅದ್ರ ಬಗ್ಗೆ ಅಭಿಮಾನ ಇರಬಾರ್ದು ಅಂತ, ಅಹಂಕಾರ ಇರಬಾರ್ದು ಅಂತ. ಅದು ವಿನಯತನ ಇರೋದು ಭಾಳ ಕಠಿಣ ಐತಿ. ವಿದ್ಯಾ ವಿನಯದಿಂದ ಶೋಭಿಸ್ತೈತಿ ಅಂತಾರಲ್ಲ, ವಿದ್ಯೆ ಬಂದ ಕೂಲೆ ಅವಾಗ ಬಂದು ಬಿಡ್ತೈತಿ. ವಿನಯತನ ಬರೋದು, ನಾವು ಅಹಂಕಾರ ಬಂದ್ಬಿಡ್ತೈತಿ. ಅದೇ ನಮ್ಮನ್ನೆಲ್ಲ ಹಾಳು ಮಾಡ್ತೈತಿ. ನಾವು ದೇಹವೇ ನಾನು ಅನ್ನೋ ತಿಳುವಳಿಕೆ ಗಟ್ಟಿಕೊಂಡು ಬಿಟ್ಟೈತಿ ಎಲ್ಲರದು. ಇದೇ ಅಧ್ಯಾಸ, ಇದೇ ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆ ಕಳ್ಕೊಂಡಾಗ ನೀ ಆರಾಮಿರ್ತೀವಿ.
ಯಾವಾಗಲೂ ಸ್ವರೂಪಾನಂದದಲ್ಲಿ ಇರಬೇಕನ್ನೋರು ಭಾಳ ವಿರಳ. ಈ ಅನಾತ್ಮ ಸಂಬಂಧವನ್ನು ತಪ್ಪಿಸ್ಕೊಂಡು ಆತ್ಮಭಾವದಾಗ ಇರ್ಬೇಕನ್ನೋ ಎಲ್ಲೋ ಬಾವು. ನಾನು ನನ್ನದು ಅನ್ನೋ ಆಸಕ್ತಿ ಬಿಟ್ಟು ಸುಖಿಗಳಾಗಿ ಬಾಡ್ರಿ. ಸುಳ್ಳ ಯಾಕೆ ವೇಳೆ ಕಳಿತೀರಿ ಅಲ್ಲದ್ದನ್ನು ಹಿಡ್ಕೊಂಡಂತ. ನಾವು ಹಿಡ್ಕೊಂಡದ್ದು ನಿತ್ಯ ಐತೋ ಅನೈತ್ಯ ಐತೋ ನೋಡ್ಕೋರಿ. ಯಾವಾಗಲೂ ಇದ್ದದ್ದು ನೀನು ನಡಬರ್ಕ ತೋರಿ ಎಡುವುದು ಯಾವುದೂ ನೀನಲ್ಲ. ಬಾಹ್ಯ ಮತ್ತು ಅಂತರೇಂದ್ರಿಯಗಳನ್ನು ನಿಗ್ರಹ ಮಾಡಿ ಅಂತರ್ಮುಖರು ಹೊತ್ತಿಯೊಳಗೆ ಇದನ್ನು ಕಂಡುಕೊಳ್ಳೋ ಕೆಲಸದ ನೋಡ್ರಿ. ಸುಖ ದುಃಖಾದಿಗಳೆಲ್ಲ ಮನಸ್ಸಿಗೆನ ಅದಾವು. ಮನಸ್ಸು ಸುಮ್ಮನೆ ಇದ್ದಾಗ ಆರಾಮಿರ್ತೀನಿ. ಎಲ್ಲ ಮನುಷ್ಯನ ಗದ್ದಲು ನೋಡ್ರಿ. ಮನುಷ್ಯನ ಗದ್ದಲೆಲ್ಲ ಅಡಿಗಿದಾಗ ಆನಂದದ ಅನುಭೂತಿಯಾಗ ಶುರು ಆಕೈತಿ. ಹೊರಗಿನ ಆಡಂಬರ ಪೂಜೆ ಇವೆಲ್ಲ ಪುರಾಣ. ಇವು ಪುರಾಣ ಅಂದ್ರೆ ಅದೊಂದು ಸಣ್ಣ ಚಿಮ್ಮನ ನಾಟ ಇದ್ದಂಗನ, ಹೌದಿಲ್ಲ? ಪುರಾಣದಾಗ ಹಚ್ಚಿ ಮಾಡಿದ್ಮೇಲೆ ಮಹಾತ್ಮರ ಪುರಾಣ ಹಚ್ಚಾನಂದ್ರೆ ಅವಕ್ಕೆಲ್ಲ ಬೇಕಲ್ಲ. ಮತ್ತು ಲೌಕಿಕ ಚಾಲೂನ ಆತಲ್ಲ. ನಾವು ಹುಟ್ಟಿದಾಗಿನಿಂದ ಹೆಸರು ಇಡೋದು, ತೊಟ್ಲ ಕಟ್ಟೋದು, ಅವೆಲ್ಲ ಹಣ್ಣು ಇಡಕ್ಕೆ ಹೋಗೋದು, ಮದುವೆ ಮಾಡೋದು ಎಲ್ಲ ಚಲೋನ ಆತ, ಹೌದಿಲ್ಲ? ಆಟ ಚಲೋ ಆಯ್ತಪ್ಪ ಪುರಾಣ ಹಚ್ಚಿದ ಕೂಡಲೇ. ಅದನ್ನು ಮಾಡ್ತಾರೆ ಅವರೆಲ್ಲ. ಒಂದೊಂದು ದಿನ ಅವು ನಾಳೆ ಹಣ್ಣು ಹಿಡಿದೈತಪ್ಪ ಅವ್ರಿಗೆ ಅಂತ. ಯಾಕ್ರಿ? ಮತ್ತು ಗಂಡಿನ ಮನೆಗೆ ಬರ್ಬೇಕು, ಮತ್ತು ಅವ ಅಡುಗೆ ಊಟ ಹಾಕಿಸ್ಬೇಕಲ್ಲಿ, ಹೌದಿಲ್ಲ? ಇಂಥವೆಲ್ಲ ಆಟ ಹಚ್ಚಿ ಬಿಡ್ತಾರೆ ಅವರು. ಮತ್ತು ಚಕ್ಕಡಿ ಬಿಡ್ಬೇಕಾದ್ರೆ ಚಲೋ ಹೊರ್ಗಳ ಅವ್ನು ಹಿಂದೆಗಡೆ ಸವಾಲು ಇಡ್ತಾರೆ, ಹೌದಿಲ್ಲ? ಮತ್ತು ಅವಾಗ ಚಕ್ಕಡಿ ಬೇಕಲ್ಲ, ಹೊಡ್ಬೇಕಲ್ಲ. ಎಲ್ಲರೂ ಹೋಗ್ಬೇಕು ಹಣ್ಣು ಇಡಕ್ಕೆ ಚಕ್ಕಡಿಗೆ. ಹೊಸ ಚಕ್ಕಡಿ, ಹೊಸ ಎತ್ತುಗಳು. ಅವ್ನು ಮಾಡ್ಸೋರು ಭಕ್ತರು, ನಾ ಅದನ್ನು ಕೊಡಿಸ್ತೇನೆ ರೀ, ಇದನ್ನು ಕೊಡಿಸ್ತೇನೆ ಅಂತ. ಈ ಹುಚ್ಚ ಹಚ್ಕಾರ ಅವ್ನು ಹಿಂದಗಡೆ ವ್ಯಾಪಾರ ಸವಾಲು ಮಾಡಕ್ಕೆ ಹಚ್ತಾರೆ ಅವ್ನು. ಎಲ್ಲ ಹಂಗಾರಿ ಅದ. ಒಬ್ಬರು ಮನೆಗೆ ಶಾವಿಗೆ ಊಟಕ್ಕೆ ಹೋಗ್ಯಾರ ಮಂದಿ. ಅದ ಪುರಾಣ ಅಂದ್ರೆ ಅದ. ಮತ್ತೆ ಈ ಪುರಾಣ ಹೆಚ್ಚಿಗಾರ ಶಿವಾನಂದರ ಪುರಾಣ ಹೆಚ್ಚಿದಾಗ ಗೌಡ ಕರ್ಕೊಂಡು ಹೋಗ್ಬಿಟ್ರಪ್ಪ ನಮ್ಮನ್ನ. ಅಪ್ಪರು ಅದ ಹೊಸ್ದಾಗಿ ಪಟ್ಟಕ್ಕೆ ಬಂದಿದ್ರು. ಅಲ್ಲಿ ಅವ್ರಿಗೆ ಏನು ಅನ್ಲಕ್ಕೆ ಸುಮ್ಮನೆ ಕುಂತ ಅವ್ರ ಒಮ್ಗಿಲೆ ಅವ್ರಿಗೆ ಏನು ಹೇಳೋದು ಅಂತ ಸುಮ್ಮನೆ ಇರ್ತಿದ್ರು ಅಜ್ಜ ಅವರು. ಇಲ್ಲೇ ನಾಗ್ನೂರಾಗ ಗೌಡ್ರು ಹಿಂಗೆ ಮಾಡತ್ತಾರು ಬಾ ಅಂತ ಕರ್ಕೊಂಡು ಹೋಗ್ಬಿಟ್ರಿ. ಏನು ಹೆಚ್ಚು ನಾವು ಮಾತಾಡ್ಬಿಟ್ವಿ. ಒಟ್ಟ ಅವಾಗಿನ ಸುಟ್ಟು ಮಠ ಸುತ್ತಲೇ ಬರಲಿಲ್ಲ. ನಾವು ಹೋಗೇ ಬಿಟ್ವಿ. ಗೋಪಾಲ್ ರೆಡ್ಡಿ ಅಂತಿದ್ದ. ಪುರಾಣ ಎಲ್ಲ ಕೊಂಚಿಗೆ ಕಟ್ಟಿವಿ, ಎಲ್ಲ ತೊಟ್ಲ ಬದು ಕಟ್ಟಿದ್ದವೆಲ್ಲ. ಅಲ್ಲಿ ಏನು ಇದನ್ನ ಹೇಳಿರಿ ನಾ ಅಜ್ಜಾರ ಇದನ್ನ ಅದ ಹೊಸ್ದಾಗಿ ಪಟ್ಟ ಆಗೈತೆ ಅವ್ರದ್ದು. ಅದ ವರ್ಷ ಅಭಿಷೇಕ್ ಪಟ್ಟಾಭಿಷೇಕ್ ಮಾಡಿದ್ದ ಅದ ವರ್ಷ. ಮಿಗಿಲೆ ಅವ್ರೆ ಏನು ಹೇಳ್ಬೇಕು ಅವ್ರಿಗೆ? ನೀವು ಹೇಳಿರಿ ಇದನ್ನು ಮಾಡಿದ್ರು ಅಂತ ಸುಮ್ಮನೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಇದ್ರು. ನಮಗಿದು ಗೌಡ್ರು ಕರ್ಕೊಂಡು ಹೋಗಿ ಗದ್ದಲ ಹಿಡಿಸ್ಬಿಟ್ರು. ಅವ್ನು ಒಟ್ಟ ಅವಾಗಿನ ಸುಟ್ಟು ಮಠ ಸುನಕ್ಕೆ ಬರಲಿಲ್ಲ. ಹೆಂಗೆ ಮಾಡಿಬಿಟ್ರು ಅಂದರೆ ಅದರಾಗ ಮುಳುಗಿಬಿಟ್ಟಿರ್ತಾರೆ ಜನ ಎಲ್ಲ. ಅದೇ ಬೇಕಾಗೈತೆ ಅವ್ರಿಗೆಲ್ಲ, ಹೌದಿಲ್ಲ? ಇದನ್ನು ಮರೆತು ಬಿಡ್ತಾರೆ. ನಿಜವಾದದ್ದು ಏನು ಹೇಳಿರವರು ಅದನ್ನು ಬಿಟ್ಟು ಬಿಡ್ತೇವೆ. ನಮಗೇನು ತಿಳಿದಂಗೆ ಮಾಡ್ಕೊತ ಹೋಗಿ ಅಡ್ಡ ದಾರಿ ಹಿಡಿದು, ಹೌದಿಲ್ಲ? ದೊಡ್ಡ ವ್ಯಾಪಾರ ನೀಗ್ಲಿಕ್ಕೆ ಮಸಿ ಮೇರೋ ವ್ಯಾಪಾರ ಶುರು ಮಾಡಿದ್ರಂತ, ಹೌದಿಲ್ಲ? ಮಹಾತ್ಮರು ಹೇಳಿದ್ದನ್ನು ಅನುಭವ ತೊಗೊಳಕ್ಕಾಗ್ಲಿಕ್ಕೆ ಇದನ್ನು ಅಡ್ಕಾಸು ಶುರು ಮಾಡಿಬಿಡೋದು. ಇದನ್ನು ಯಾಕ್ರಿ ಇಂಥವನ್ನೆಲ್ಲ ಮಾಡ್ಕೊತ ಕುಂತಾರೆ ಜನ ಎಲ್ಲ. ಏನು ಹೇಳಿದ್ದಕ್ಕೂ ಹೋಣ ಅಂತವು, ಹೌದಿಲ್ಲ? ಸ್ವಾಮಿಗಳು ನೋಡಿ, ನಾವು ಶಾಸ್ತ್ರಿಗಳು ಅಂಥವನ್ನೆಲ್ಲ ಮಳ್ಳ ಜನಕ್ಕೆಲ್ಲ ಹೇಳಿ ಏನು ಮಾಡವ್ರು? ಇಂಥವನ್ನ ಅಜ್ಜಾರು ಹೇಳಿದ್ರನು ಎಂದಾರ ಒಂದಿನ ಮಾಡೋದು ಈ ಸುದ್ದಿ ತೆಗಿತಿದ್ರನು? ಅವನು ತೊಗೊಂಡು ಏನು ಮಾಡವು? ಸತ್ತವ್ರ ಪುರಾಣ ತೊಗೊಂಡು ನಮ್ಮೂರಾಗ ಹೇಳ್ಯಾರ ಅಜ್ಜವ್ರು. ಮೊದಲಿಗೆ ಶಿವಾನಂದ್ರ ಪುರಾಣ ಹಚ್ಚವಂದ್ರೆ ನಿಮ್ಮ ಪುರಾಣ ತೆಗೀರಂದ್ರೆ ಅಜ್ಜವ್ರು. ಸತ್ತವ್ರ ಪುರಾಣ ತೊಗೊಂಡು ಏನು ಮಾಡ್ತೀವಿ? ನಿಮ್ಮ ಪುರಾಣ ತೆಗೀರಂದ್ರೆ ನೀವು ಯಾರು? ನಿಮ್ಮ ನಿಜ ಸ್ವರೂಪ ಏನು? ಒಮ್ಮಿಲೆ ಏನು ತಿಳಿಬೇಕ್ರಿ? ಒಮ್ಮಿಲೆ ಅದೇ ಇದ್ರಾಗ ಬಂದುಬಿಟ್ಟೇವು ನಾವೆಲ್ಲ. ಇಂಥ ಪುರಾಣ ಇವು ಅದಕ್ಕೆ ಮಂದಿ ಭಾಳ ಕೂಡ್ತಾರೆ. ಈ ನಿವಳ ಅನುಭವದ ವಿಚಾರಕ್ಕೆ ಎಲ್ಲೋ ಒಬ್ಬರು ಅನುಭವದ ಬ್ರಹ್ಮಜ್ಞಾನವನ್ನು ಮಾಯಾದೇವಿಯ ಗೊಂದಲದಲ್ಲಿ ಯಾರು ಲಕ್ಷಿಸುವರಪ್ಪ ಅಂದಾರ ರಾಮದಾಸರು ಹೇಳ್ಯಾರ. ಯಾರಪ್ಪ ಇದನ್ನ ಅನುಭವ ಕಡೆ ಕೂಡ ಅವರು ಎಲ್ಲೋ ಒಬ್ಬ
ಅಂದ್ರೆ ಲಾಭ ಐತಿ. ಬರೀ ಅದನ್ನ ಮಾಡೋದ್ರಿಂದ ಜನರು ಕೂಡಿಸಿದ್ವಿ, ಭಾಳ ಇದನ್ನ ಮಾಡಿದ್ವಿ, ಭಾಳ ಖರ್ಚು ಮಾಡಿದ್ವಿ, ದೊಡ್ಡ ಪ್ರಚಾರ ಮಾಡಿದ್ವಿ. ಏನು ಮಾಡೋ, ಭಾಳ ಮಂದಿ ಕೂಡ್ಯಾರ, ಏನು ಮಾಡೋ? ಬಹಳ ಮಂದಿ ಕೂಡ್ಯಾವ, ಏನು ಇವೆಲ್ಲ ಉರಿ ಹಚ್ಚೋನ ಒಡಗಟ್ಟಿಗೆನ ಒಂದು ಉಪಯೋಗ ಇಲ್ಲಪ್ಪ ಇದ್ರಾಗ. ಹೌದಿಲ್ಲ, ಎಲ್ಲ ಒಡಗಟ್ಟಿನ ಹೇರ್ಕೊಂಬಂದಿಯಲ್ಲ, ಹೌದಿಲ್ಲ? ಒಂದು ಇದಕ್ಕೆ ಉಪಯೋಗ ಇಲ್ಲ ಇವರು. ಹಾಂ, ಎಲ್ಲ ಉರಿ ಹಚ್ಚು ಕಟ್ಗೆ ತಂದು ಏನು ಮಾಡೋ, ಮಣಿ ಹಾಕಕ್ಕೆ ಒಂದು ಉಪಯೋಗ ಇಲ್ಲ ಒಂದು, ಹೌದಿಲ್ಲ? ಅಂತ ಅವ್ನು ತೊಗೊಂಡು ಏನು ಮಾಡೋದು? ಏನಪ್ಪ ಸೌನಗಪ್ಪ, ಎಲ್ಲ ಒಡಗಟ್ಟಿಗೆನ ತಂದಿಯಲ್ಲ ಅನ್ನೋದು. ಇವ ಜವಳ ಇಳ್ಸಕ್ಕೆ ಹೋಗ್ಯಾನ ಅಲ್ಲಿ, ತನ್ನ ಹುಡುಗರು ಜವಳ ಇಳ್ಸಕ್ಕಂತೆ ಸೆರೆಬನಕ್ಕೆ ತೊಗೊಂಡು ಹೋಗ್ಯಾನ. ಅಜ್ಜಾರು ನೋಡ್ಯಾರ ಅದನ್ನು. ಏನಪ್ಪ ಎಲ್ಲ ಒಡಗಟ್ಟಿಗೆನ ಒಂದು ಇದ್ರಾಗ ಇವಿಲ್ಲ ಅಂತ, ಹೌದಿಲ್ಲ? ಕರಿಗಟ್ಟಿ ಟ್ಯಾಕ್ಟರ್ ತೊಗೊಂಡು ಹೋಗ್ಯಾನ ಜವಳ ತೆಗಿಸ್ಬೇಕಂತ. ಒಂದು ಇದ್ರಾಗ ಇದು ತೊಲಿ ಆಗು ಕಂಬಾಗು ಇಲ್ಲ ಎಲ್ಲ ಒಡಗಟ್ಟಿಗೆ ಫಜಿತಿ ಆದವನು. ಏನು ಸೌನಿಗಪ್ಪ, ಎಲ್ಲ ಒಡಗಟ್ಟಿಗೆನ ಹೇರ್ಕೊಂಬಂದಿಯ. ಉರಿ ಹಚ್ಚೋನ ಎಲ್ಲ ಅಂತ ಕರಿ ನಾನು ಊರ ಮಂದಿ ಒಬ್ರು ಬರೋದು ನೋಡಿಲ್ಲ ಪ್ರವಚನ ಯಾರು, ಹೌದಿಲ್ಲ? ಭಾಳ ಕಡಿಮೆ ಇದೆ ಎಲ್ಲ ಬರೋದಿಲ್ಲ. ಅದು ಬೇಕಲ್ಲ, ಅದು ಗೊತ್ತಾಗ್ಬಿಡ್ತಿತ್ತು. ಅಜ್ಜಾರ್ ಇದ್ರಿಗೆ ಕುಂತ್ರಿ ನೀವು ಹಿಂಗದಾನ ಹೇಳ್ತಿದ್ರು ಅವ್ರು. ಅಂತ ಅಜ್ಜವ್ರು ಅಂತೇಳಿ ಇದ್ರಿಗೆ ಕುಂಡ್ರಾಕ್ ಹೆದರ್ತಿದ್ರು ಮಂದಿ. ಹಾಂ, ಬಣಿವೆ ಬೆಂಕಿ ಹಚ್ಚಿದವ್ ಇಲ್ಲೇ ಕುಂತಾನೆ ಎಬ್ಸಲೇನ ಅಂದ್ರೆ ಅಜ್ಜವ್ರು. ನಮ್ಮ ಬಣಿವೆ ಬೆಂಕಿ ಹಚ್ಚಿದ ಶಾಸ್ತ್ರಕ್ಕೆ ಬಂದು ಕುಂತಾನೆ ಎಬ್ಸಲೇನ ಅಂದ್ರೆ ಗೊತ್ತಾಗ್ಬಿಡ್ತಿದ್ರು. ನಾಗನೂರದಾಗ ಬಂದು ಮರುಬದವ್ ಬಂದು ಬಂದಿದ್ದ. ಎಷ್ಟು ಮಂದಿ, ಯಾರು ನೀನು ಅಂದ, ಹಿಂಗೆ ಮರುಬದವ್, ಎಷ್ಟು ಕೂಣಿ ಮಾಡಿ ಬಂದಿ ಅಂದ್ರೆ ಅಜ್ಜ. ಹಾಂ, ಸುಳ್ಳು ಹೇಳ್ತೀವಿ ಇಲ್ರಿ ಅಂದ್ರೆ, ಸುಳ್ಳು ಹೇಳ್ತೀನಿ, ಒಂದು ಪಿಸಾಚಿ ಎದ್ದು ಬಿಡ್ತೀವಿ, ಅಬಸಜ್ಜ ಇಂಥಲ್ಲೇ ಮಾಡಿ ಬಂದ ನೋಡವ. ತಂಡನ ಆಗ್ಬಿಟ್ಟವ. ಅವ್ರಿಗೆ ಗೊತ್ತಿದ್ದು ಮತ್ತು ಅರಿಯೋದ್ರಾಗ ಇರ್ತಿದ್ರು ಅಜ್ಜ, ಅವೆಲ್ಲ ಗೊತ್ತು. ಅವ್ರ ದೃಷ್ಟಿ ಬಿತ್ತಂದ್ರೆ ನೀವು ಹಿಂಗೆ ಅದಾನ ಅಂತೆಲ್ಲ ಉಗುಡ ಮಾತಾಡಿಬಿಡ್ತಿದ್ರು ಅವೆಲ್ಲ. ಹಿಂಗೆ ನಮ್ಮಿಂದ ಏನು ಮಾಡ್ಲಿಪ್ಪ, ನಾನು ಬಾಯಿಗೆ ಬಂತು ಅಂತಿದ್ರು. ಹಂಗೆ ಇರ್ಕಳಿ ಗೌಡ್ರು ಅಂತಿದ್ರು ಅಜ್ಜ. ಹಿಂಗಾಗಿ ಅವ್ರ ಸನೇಕ ಒಬ್ಬರು ಹೆದರ್ತಿದ್ರಲ್ಲಿ ಹೋಗಕ್ಕೆಲ್ಲ ಅಜ್ಜವ್ರ ಸನೇಕ. ವಿಶ್ವವಿದ್ಯಾಲಯ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಇಂದ್ರಿಯ ನಿಗ್ರಹ, ಮನೋನಿಗ್ರಹದ ವ್ಯವಹಾರ ನಡೆದೈತೇನಲ್ಲಿ. ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳ್ಳೋ ಪ್ರಯತ್ನ ನಡೆದೈತೇನಲ್ಲಿ. ಎಂಜಾಯ್ ಮಾಡೋದಂತ, ಯಾಕ್ರಿ ಜೀವನ ಅಂದರೆ ಎಂಜಾಯ್ ಮಾಡಿಬಿಡೋದಂತ. ಎಷ್ಟು ಜೀವನ ಹಾಳು ಮಾಡ್ಕೊಂಡು ಹಿಂಗೆ ಎಂಜಾಯ್ ಮಾಡಕ್ಕೆ ತನು ಅನೇಕವನು ಇತ್ತೆ. ಇದು ಎಂಜಾಯ್ ಮಾಡಕ್ಕೆ ಹೋಗಿ ಇಂದ್ರಿಯಗಳು ಮಜಾ ಮಾಡಕ್ಕೆ ಹೋಗಿ ಕಾಲು ಕಳೆದು ಇದ್ರಾಗ ಕಾಲು ಕಳೆದು ಸತ್ತು ಅದೆಲ್ಲ ಏನು ಲಾಭ ಮಾಡಿಕೊಂಡ್ರು? ನೀನು ಯಾರು, ನೀನು ಅಲ್ಲದ್ದು ಯಾವುದು ಅನ್ನೋದು ತಿಳ್ಕೊ. ಅಲ್ಲದ್ದನ್ನು ನಾನಂತ ತಿಳ್ಕೊಂಡು ಇದ್ರೆ ವ್ಯಾಮೋಹದಾಗ ಬಿದ್ದು ಒದ್ದಾಡ್ಲಿಕ್ಕತ್ತೀಯಲ್ವ ನೀನು. ದೇಹ ತಾದಾತ್ಮ್ಯ ಭಾವ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ದುಃಖ ನಿನ್ನ ಬಿಡುದಿಲ್ಲ. ಅದಕ್ಕೆ ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂದ್ರೆ. ಈ ದೇಹ ತಾದಾತ್ಮ್ಯ ಭಾವ ಹೋಗ್ಬೇಕು ನೋಡು. ಅಂದಾಗ ನೀನು ದುಃಖರಹಿತ ಆಗಿರ್ಲಿಕ್ಕೆ ಬರ್ತೀವಿ. ಈ ದೇಹ ಭಾವ ಬಂದ ಕೂಡಲೇ ಹಸಿವು ತಸಿಗಳ ಭಾವ, ಮೈಥುನ ಭಾವ ಸಹಜ ಬರುವುದನ್ನೋದು. ಆಹಾರ ನಿದ್ರಾ ಮೈಥುನ ಭಾವ ಶರೀರ ಭಾವ ಬಂದ ಕೂಡಲೇ ಸ್ವಾಭಾವಿಕ ಬರ್ತೈತೆ. ಅದು ನಿನ್ನ ಭಾವದಾಗಿದ್ದಾಗ ಹಸಿವು ತಸಿಗಳ ಭಾವ ಇಲ್ಲ, ಮೈಥುನ ಭಾವ ಇಲ್ಲ, ಹೌದಿಲ್ಲ? ಅನ್ಯ ಭಾವ ಏನೂ ಇಲ್ಲ. ನಿನ್ನ ಭಾವ ನೀ ದೈತ್ಯಾಗಿ ಎಲ್ಲಿದ್ದಾವೆ ಇವೆಲ್ಲ?
ಶರೀರ ಭಾವ ಬಂದ ಕೂಡಲೇ ಇದ್ರ ಅಭಿಮಾನ, ನಾ ಹೆಣ್ಣದೀನಿ ಗಂಡದೀನಿ ಅನ್ನೋ ಭಾವ ಬಂದ್ಬಿಡ್ತೈತಿ. ಶರೀರ ಸಂಬಂಧನ ತಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ಸಂಬಂಧ ತಪ್ಪಿರ್ತೈತೆ ಅಲ್ಲೆಲ್ಲ. ಹಂಗಿರಾಕಲಿ ನಿದ್ದೆತ್ತಾಗಿ ಹೆಂಗಿದ್ದು ನೋಡು, ಶರೀರ ಭಾವ ಇಲ್ದಾಗ ಹೆಂಗಿದೆ ನಿದ್ದೆತ್ತಾಗಿನ ಸ್ಥಿತಿ ಎಚ್ಚರಿಕೆ ಒಳಗೆ ನೆನಪಿಗೆ ತೊಗೊಂಡು ಇರಾಕಲಿ ಅಂತ ಅಜ್ಜವ್ರಾಗ ಮೇಲೆ ಮೇಲೆ ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆ ಒಳಗೆ ನೆನಪಿಗೆ ತೊಗೊಂಡು ಇರಾಕಲಿ ಅಂತ. ಎಚ್ಚರಿಕೆ ಒಳಗೆ ಏನಾರ ಆಗಿರ್ತೀನಿ, ನಿದ್ದೆತ್ತಾಗಿ ಏನಾಗಿದ್ದೆ ಅಲ್ಲಿ ಎಚ್ಚರಿಕೆ ಒಳಗೆ ಇಲ್ಲಿ ಹೆಣ್ಣಾರ ಗಂಡಾರ ಆಗೈತಿ. ಅದು ಗೊತ್ತಾಗ್ಲಂಗೆ ಬಂದಿರ್ತಾವ ನಾವು ಮಾಡಿದ ಕರ್ಮ ಶರೀರ ಗೊತ್ತಾಗಿರೋದಿಲ್ಲ. ಹೆಣ್ಣಾಗಿರ್ಬೋದು, ಹೆಣ್ಣಾಗಿ ಹುಟ್ಟಾಕು ಕಾರಣ ಐತಿ, ಗಂಡಾಗಿ ಹುಟ್ಟಾಕು ಅದ ಕಾರಣ, ಕರ್ಮನ ಕಾರಣ ಅದಕ್ಕೆಲ್ಲ. ನಮಗೆ ಗೊತ್ತಾಗಿರೋದ್ರಲ್ಲಿ ಬರ್ತಾವ ಶರೀರ ಗೊತ್ತಾಗಲೇ ಮಾಡಿರ್ತೀಯಲ್ಲ, ಅಜ್ಞಾನದೊಳಗೆ ಕರ್ಮಗಳನ್ನು ಮಾಡಿರ್ತೀವಿ, ಅದಕ್ಕೆ ಅನುಸಾರವಾಗಿ ಹೆಣ್ಣು ಗಂಡು ಶರೀರಗಳು ಬರ್ತದೆ. ಮತ್ತು ಅವು ಮನುಷ್ಯನ ಶರೀರ ಬೇರೆ, ಇತರೆ ಶರೀರಗಳು ಯಾಕೆ ಬರ್ತಾವೆ? ಅಂಥ ಕರ್ಮಗಳನ್ನು ನೀವು ಮಾಡಿರ್ತೀವಿ. ಪಾಪ ಕರ್ಮಕ್ಕನುಗುಣವಾಗಿ ಅಂಥ ಶರೀರಗಳು ಬರ್ತಾವೆ. ನಮ್ಗೆ ಶರೀರಗಳು ಯಾಕೆ ಬರ್ತಾವೆ? ಇಂಥದ ಶರೀರ ನನಗೆ ಯಾಕೆ ಬಂದರೆ ಅಂಥ ಕರ್ಮ ಮಾಡಿದಲ್ಲಿ ಬಂದೈತಿ. ಪಾಪಾನುಗುಣದಿಂದ ಅಂಥವು ಬಂದಿರ್ತಾವೆ ನಿಮಗೆ. ಎಲ್ಲರೂ ನಮ್ಗೆ ಬಯಸ್ತೇವೆ ಚಲೋ ಶರೀರ ಮಾಡಿದ ಕರ್ಮ ಅಂಥದ್ದು ಬೇಕಲ್ಲ. ಅಂಥ ಕರ್ಮ ಮಾಡಿದಾಗ ಅಂಥ ಶರೀರ ಬಂದಿರ್ತೈತಿ. ಏನು ಮಾಡಿರ್ತೀವಿ? ಸುಮ್ಮನೆ ಹಂಗೆ ಊಟ ಮಾಡೋದು, ಅದನ್ನು ತಿದ್ದಾಕ ಬರೋದಿಲ್ಲ. ಅದು ಅದನ್ನು ಉಂಡ ತೀರಿಸ್ಬೇಕು. ಏನೇನು ಮಾಡಿರ್ತೀವಿ ಕರ್ಮಕ್ಕೆ ಅನುಸಾರವಾಗಿ ಎಂಥ ಶರೀರ ಬಂದರೆ ಅದನ್ನು ಅನುಭವಿಸೋದು. ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಬರ್ತಿರ್ತಾವೆ. ಎಂಥವ್ರನ್ನ ಬಿಟ್ಟಿಲ್ಲ. ಯಾಕ್ರಿ? ಜನ್ಮಗಳು ಯಾಕೆ ಬರ್ತಾವಂದ್ರೆ ಅಂತ್ಯ ಕಾಲಕ್ಕೆ ಏನು ನೆನಪು ಮಾಡ್ಕೊತ ಶರೀರ ಬಿಡ್ತೀಯ ಅಂಥದ್ದಾಗಿಬಿಡ್ತೀನಿ ಅಂತ. ಏನು ನೆನಿತಿ ಅದಾಗಿರ್ತೀನಿ ಅಂತ. ಜಡ ಏನನ್ನು ನೆನವನು ಅಂತ ಜನ್ಮದ ಪರ್ಯಂತರ ಏನು ಮಾಡಿರ್ತೀವಿ ಅದೇ ಬಂದು ನಿಂದಿರ್ತದೆ ಕಡೆಗೆ. ಮುಖ್ಯವಾಗಿ ಇಟ್ಕೊಂಡು ಏನು ನೆನಪು ಮಾಡ್ಬೇಕು ಅದೇ ಆಗಿಬಿಡ್ತೀನಿ. ಇದು ಅಭ್ಯಾಸ ಜಾರಿದ್ದಿದ್ರೆ ನಾನೇ ದೇವರಿದ್ದೇನೆ, ಅರುವ ನಾನಿದ್ದೇನೆ, ಯಾವಾಗಲೂ ಇದ್ದು ಇರು ನಾನು, ಅರುವ ನಾನು, ಆನಂದ ಸ್ವರೂಪ ನಾನು ತನ್ನ ಬಗ್ಗೆ ಎಚ್ಚರಿದ್ದಿದ್ರೆ ಅದನ್ನು ತನ್ನನ್ನು ಮರೆತು ಅನ್ಯ ಭಾವನೆಯನ್ನು ಹಿಡ್ಕೊಂಡು ಏನೇನಾದ್ರು ಮಾಡ್ಕೊತ ಬಂದು ಹೆಂಗೆಂಗೋ ಯದ್ವಾ ನಡೆದು ಬಿಡೋದಿದೆಲ್ಲ. ಯದ್ವಾ ಮಾಡಾಕತ್ತಿ. ಸರಿಯಾದ ರೀತಿ ವಿಚಾರ ಮಾಡಿ ನೋಡ್ಕೊ, ಯಾರು ನೀನು? ನಿನಗೂ ಇದಕ್ಕೂ ಏನು ಸಂಬಂಧ ಅದ? ಈ ಮನುಷ್ಯನ ಜನ್ಮದಾಗಿದ್ದನ್ನೆಲ್ಲ ಸರಿಯಾದ ರೀತಿಯಿಂದ ತಿಳ್ಕೊ, ಜ್ಞಾನದಿಂದಲೇ ನೋಡು ಮನುಜ ಅಂತ. ಯಾವುದು ನೀನು, ಯಾವುದು ನೀನು ಅಲ್ಲ. ಅಜ್ಞಾನದೊಳಗಿನ ವ್ಯವಹಾರದೊಳಗೆ ನೀನು ಸಿಕ್ಕೊಂಡು ಒದ್ದಾಡ್ಲಿಕ್ಕತ್ತೀಯಲ್ಲೋ ನೀನು. ಅದಕ್ಕೆ ಜ್ಞಾನ ಪ್ರಾಪ್ತಿಯನ್ನು ಮಾಡ್ಕೊ, ಯಥಾರ್ಥ ಜ್ಞಾನ ಮಾಡ್ಕೊ. ಅಂದಾಗ ಇದರಿಂದ ಬಿಡುಗಡೆ ಆಕೈತಿ ನಿನಗೆ. ಮತ್ತು ಅವರ ಸಂಘ ಮಾಡು, ಅಂದಾಗ ಹೊಳಿತೈತಿ ನಿನಗೆ. ಅಜ್ಞಾನಿಗಳ ಸಂಘ ಮಾಡಿ ಮಾಡಿ ನೀನು ಅಜ್ಞಾನಿ ಹಾಕೊಂಡು ಬಂದಿರ್ತಿ. ಅದಕ್ಕೆ ಜ್ಞಾನವಂತರ ಸಂಘ ಮಾಡು. ಅನುಭವಿಗಳ ಸಂಘ ನಿನ್ನನ್ನು ಏನು ಮಾಡ್ತೈತಿ? ಈ ಹುಟ್ಟು ಸಾವುಗಳಿಂದ ಬಿಡುಗಡೆಯನ್ನು ಮಾಡ್ತೈತಿ. ಅವಾಗ ನಿನಗೆ ಇದರ ದಾರಿ ಸಿಗ್ತದೆ, ಸುಖದ ದಾರಿ, ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಅದಕ್ಕೆ ದೊಡ್ಡ ಲಾಭದ ಮಹಾತ್ಮರ ಸಂಘ. ಅದು ಸಿಗೋದು ಭಾಳ ದುರ್ಲಭ. ಮಹಾತ್ಮರ ಸಂಘ ಏನೋ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಅಂಥವ್ರ ಸಂಘ ಸಿಗ್ತದೆ. ಯಾವಾಗಲೂ ಅವ್ರ ಸಂಘದಾಗಿದ್ದಾಗಿಂಥ ಸಂಸ್ಕಾರ ಆಕೈತಿ. ಉತ್ತರೋತ್ತರ ಜನ್ಮ ಬರ್ತೈತಿ. ಒಂದು ಜನ್ಮದೊಳಗೆ ನಿನಗೆ ಬಿಡುಗಡೆ ಆಕೈತಿ. ಈ ಸಂಸ್ಕಾರ ಬಲಿತೆ ಅಂತ.
सकल साधु संत महाराज को जय।